ನಮಸ್ತೆ ವೀಕ್ಷಕರೇ, ಪಿಎನ್ಎಸ್ ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಭಾನುವಾರದ ಶುಭಾಶಯಗಳು. ನೇರ ಪ್ರಸಾರ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿ ವಾರದಂತೆ ಈ ವಾರವೂ ಕೂಡ ಸಾಕಷ್ಟು ವಿಶೇಷ ಸಂಗತಿಗಳನ್ನ, ಮಾಹಿತಿಗಳನ್ನ, ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಆಗುತ್ತೆ. ಈ ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸಿಕೊಡುವುದಕ್ಕೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞೆ, ನ್ಯೂಮರಾಲಜಿಸ್ಟ್, ಜೊತೆಗೆ ಟ್ಯಾರೋಟ್ ಮೂಲಕ ಹೆಸರು ಮಾಡಿದಂಥವರು, ವೈದಿಕ ಜ್ಯೋತಿಷದಲ್ಲಿ ಹೆಸರು ಮಾಡಿದಂಥ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್. ಭಾನುವಾರ ಬಂದ್ಬಿಡ್ತು ನೇರ ಪ್ರಸಾರದಲ್ಲಿ. ಸೊ ವೀಕ್ಷಕರ ಕರೆಗಳು ಕೂಡ ಕಾಯ್ತಾ ಇವೆ. ಅದಕ್ಕಿಂತ ಮುಂಚಿತವಾಗಿ ಇಂದಿನ ಪಂಚಾಂಗ ಮತ್ತು ಭವಿಷ್ಯದ ವಿಚಾರವಾಗಿ ಮಾತನಾಡೋದಾದ್ರೆ, ಪಂಚಾಂಗ ಹೇಗಿದೆ ನೋಡಿ? ಇವತ್ತು 19ನೇ ತಾರೀಕು ರವಿವಾರ. ನೀವು ಹೇಳಿದ ಹಾಗೆ ತಿಥಿ ಬಂದು ಷಷ್ಠಿ ತಿಥಿ ಇರುವಂಥದ್ದು. ಅಂದರೆ ನಾಳೆಯ ದಿನ 3 ಗಂಟೆ ಮಧ್ಯರಾತ್ರಿವರೆಗೂ, ಅಂದರೆ ಬೆಳಗಿನ ಜಾವದವರೆಗೂ ಷಷ್ಠಿ ತಿಥಿ ಇರುವಂಥದ್ದು. ಇನ್ನು ಉತ್ತರ ಫಲ್ಗುಣಿ ನಕ್ಷತ್ರ ಇರುವಂಥದ್ದು 6:15ವರೆಗೂ ಸಂಜೆ ಉತ್ತರ ಫಲ್ಗುಣಿ ನಕ್ಷತ್ರ ಇರುತ್ತೆ. ಕೌಲವ ಮತ್ತು ತೆತ್ತಿಲ ಅನ್ನುವಂತಹ ಕರ್ಣ ಇರುತ್ತೆ. ಹಾಗೆಯೇ ಯೋಗ ಬಂದು ಪರಿಜವ ಯೋಗ ಅನ್ನುವಂಥ ಯೋಗ ಇರುವಂಥ ದಿನ ಇವತ್ತು ಅಂತ ಹೇಳ್ಬೋದು. ಓಕೆ, ಓವರಾಲ್ ಆಗಿ ಪಂಚಾಂಗದ ವಿಚಾರ ಹೀಗಿದೆ. ಇನ್ನು ಭವಿಷ್ಯದ ವಿಚಾರಕ್ಕೆ ಬಂದ್ರೆ, ಇವತ್ತು ತಾವು ವಾರ ಭವಿಷ್ಯವನ್ನ ತಿಳಿಸಿಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಮೊದಲನೇದಾಗಿ ಮೇಷರಾಶಿಯಿಂದ ನೋಡೋದಾದ್ರೆ ಹೇಗಿದೆ ಮೇಷರಾಶಿಯವರಿಗೆ ಈ ವಾರ? ನೋಡಿ, ಈ ವಾರ 19ನೇ ತಾರೀಕಿಂದ 25ನೇ ತಾರೀಕು ಜುಲೈವರೆಗೂ ಏನಿದೆ ಭವಿಷ್ಯ 12 ರಾಶಿಗಳಿಗೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಅಂದರೆ ಸಾಮಾನ್ಯವಾಗಿ ಸೂರ್ಯನ ರಾಶಿ ಬದಲಾವಣೆ ಆಗಿದೆ. ಹಾಗೆ ಕುಜ ಕೂಡ ಅನುಕೂಲಕರವಾಗಿದ್ದಾನೆ. ಇದರ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಅದರಿಂದ ನೀವು ಕಾರ್ಯಶಕ್ತಿ ಅಂತ ಹೇಳ್ತೀವಲ್ಲ, ಕ್ರಿಯಾಶಕ್ತಿ ಅಂತ ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಆಗೋದಕ್ಕೆ ಅವಕಾಶ ಇದೆ. ಉದ್ಯೋಗದಲ್ಲಿರೋರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು ಹಾಗೂ ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ಹೈಯರ್ ಆಫೀಸರ್ಸ್ ಇರಬಹುದು, ಅಥವಾ ಮನೆಯಲ್ಲಿ ನಿಮ್ಮ ವಯಸ್ಸಾದಂತಹ ಅವ್ರು ಯಾರು ಇರ್ತಾರೆ, ನಿಮ್ಮ ತಾಯಿನೋ ತಂದೆನೋ ಅಥವಾ ದೊಡ್ಡವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವ್ಯಾಪಾರಸ್ಥರು ಹೊಸ ಗ್ರಾಹಕರನ್ನು ಪಡೆಯೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಹಣಕಾಸಿನಲ್ಲಿ ಆದಾಯ ಹೆಚ್ಚಿದರೂ ಅನಿರೀಕ್ಷಿತವಾದಂತಹ ವೆಚ್ಚಗಳು ಎದುರಾಗಬಹುದು. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದಕ್ಕೆ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ಕುಟುಂಬದಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗೆ ಹಳೆಯ ಭಿನ್ನಾಭಿಪ್ರಾಯಗಳು, ಮನೆಯಲ್ಲಿ ಯಾರ ಜೊತೆಗಾದರೂ ಭಿನ್ನಾಭಿಪ್ರಾಯಗಳಿದ್ದು ಕಿರಿಕಿರಿ ಆಗ್ತಾ ಇದೆ ಅಂದರೆ ಅವು ಕಡಿಮೆ ಆಗೋದಕ್ಕೆ ಅವಕಾಶ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದ ದೃಷ್ಟಿಯಿಂದ ತಲೆನೋವು ಮತ್ತು ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆಲ್ರೆಡಿ ಮೈಗ್ರೇನ್ ಆ ಥರ ಇರೋರಿಗೆ ಸ್ವಲ್ಪ ಜಾಸ್ತಿ ಅದು ಬಾಧಿಸಬಹುದು. ಹಾಗೆಯೇ ಒಂದು ಗಮನದಲ್ಲಿ ಇಟ್ಕೋಬೇಕು, ಆತುರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹಾಗೆಯೇ ಪರಿಹಾರ ಅಂತ ಹೇಳಿದ್ರೆ, ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳನ್ನು ಅರ್ಪಿಸೋದ್ರಿಂದ ಇರುವಂತಹ ತೊಂದರೆಗಳು ಅಥವಾ ದೋಷಗಳು ನಿವಾರಣೆ ಆಗ್ತವೆ ಅಂತ ಹೇಳಬಹುದು ಮೇಷರಾಶಿಯವರಿಗೆ. ಓಕೆ ಮ್ಯಾಮ್, ಓವರ್ ಆಲ್ ಆಗಿ ಮೇಷರಾಶಿಯವರ ಬಗ್ಗೆ ತಾವು ತಿಳಿಸ್ಕೊಟ್ರಿ, ಪರಿಹಾರವನ್ನು ಹೇಳಿದ್ರಿ. ಇನ್ನು ನೆಕ್ಸ್ಟ್ ರಾಶಿಗೆ ಬಂದ್ರೆ, ವೃಷಭ ರಾಶಿಗೆ ಹೇಗಿದೆ ಈ ವಾರ? ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಶುಕ್ರನ ಅನುಗ್ರಹದಿಂದ ಈ ವಾರ ಸಂಬಂಧಗಳಲ್ಲಿ ಒಂದು ಮಧುರತೆ ಹೆಚ್ಚಾಗೋದಕ್ಕೆ ಅವಕಾಶ ಇದೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ನಿಮ್ಮ ಸ್ಥಾನ ಪದೋನ್ನತಿ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಸುದ್ದಿ ಕೇಳಬಹುದು. ವ್ಯಾಪಾರದಲ್ಲಿ ಹೂಡಿಕೆ ಮಾಡೋರಿಗೆ ಲಾಭದ ಸೂಚನೆ ಕಂಡು ಬರ್ತಾ ಇದೆ. ಕುಟುಂಬದ ಸದಸ್ಯರ ಜೊತೆಗೆ ಉತ್ತಮವಾದಂತಹ ಸಮಯ ಕಳೆಯುವಂತಹ ಅವಕಾಶ ಇದೆ. ಹಣಕಾಸಿನ ಸ್ಥಿತಿ ಸುಧಾರಿಸೋದಕ್ಕೆ ಅವಕಾಶ ಇದೆ. ಬಾಕಿ ಇದ್ದಂತಹ ಹಣ ವಾಪಸ್ ಬರೋದಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ ಕಾಣಿಸಬಹುದು. ನೀವು ಎಫರ್ಟ್ ಹಾಕಿದ್ರೆ ಸ್ವಲ್ಪ ಗ್ರೋತ್ ಕಾಣಿಸುತ್ತೆ. ಆರೋಗ್ಯ ಪದ್ಧತಿ ಬಗ್ಗೆ ಹೆಚ್ಚಿನ ಗಮನ, ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ಕೊಡಬೇಕಾಗುತ್ತೆ. ಹೆಚ್ಚಿನ ಖರ್ಚುಗಳನ್ನು ನಿಯಂತ್ರಿಸಬೇಕು. ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕು. ಹಾಗಾದ ಪಕ್ಷದಲ್ಲಿ ಈ ವಾರ ತುಂಬ ಪಾಸಿಟಿವ್ ಆಗಿ ವೃಷಭ ರಾಶಿಯವರಿಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಶುಕ್ರವಾರ ಮಹಾಲಕ್ಷ್ಮಿ ದೇವಿಗೆ, ಯಾವುದಾದ್ರೂ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಾದರೂ ಸರಿ, ದೇವಸ್ಥಾನದಲ್ಲೂ ಆದರೂ ಸರಿ, ಬಿಳಿಯ ಹೂವುಗಳನ್ನು ಅರ್ಪಿಸೋದ್ರಿಂದ ತುಂಬಾ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಓಕೆ ಮ್ಯಾಮ್, ವೃಷಭ ರಾಶಿ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಜೊತೆಗೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಮಾತನಾಡೋದಕ್ಕೆ. ಬೆಳಗಾವಿಂದ ಮಹಾದೇವ್ ಅವರು. ನಮಸ್ಕಾರ ಮಹಾದೇವ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ. ಹೌದಾ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ ಸರ್.
ಅಥವಾ ಒಂದು ಪಕ್ಷದಲ್ಲಿ ನಿಮಗೆ ದಿನಾಂಕ, ಹುಟ್ಟಿದ ಸಮಯ ಗೊತ್ತಿಲ್ಲದೆ ನೀವು ಟ್ಯಾರೋಟ್ ಕಾರ್ಡ್ ಮೂಲಕ ಕೂಡ ಉತ್ತರಗಳನ್ನ ಪಡಿಬಹುದಾಗಿದೆ. 17/7/2000. ಓಕೆ, ಟಿವಿಯನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ವಾಲ್ಯೂಮ್ ಕಮ್ಮಿ ಐತ್ರಿ. ಹಲೋ ರೀ, ಮಾತನಾಡಿ. ವೀಕ್ಷಕರೇ, ದಯಮಾಡಿ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಜೊತೆಗೆ ಮಹಾದೇವ್ ಅವರೇ, ಸಂಪರ್ಕ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಮ್ಯಾಮ್. ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 17/7/2006. 17/7/2006. ಓಕೆ, ಹುಟ್ಟಿದ ಸ್ಥಳ ಹಿರೇಕೊಪ್ಪ. ಓಕೆ, ಸಮಯ ಹೇಳಿ ಸರ್. ಸಮಯ ಗೊತ್ತಿಲ್ಲ. ಓಕೆ, ನೀವು ಟ್ಯಾರೋಟ್ ಕಾರ್ಡ್ ಮೂಲಕ ಕೂಡ ಉತ್ತರವನ್ನ ಪಡಿಬಹುದು ಅಥವಾ ಜ್ಯೋತಿಷ್ಯದ ಮೂಲಕ ಬೇಕಾದ್ರೂ ಉತ್ತರವನ್ನ ಪಡಿಬಹುದಾಗಿದೆ. ಮೇಡಮ್ ಇದ್ದಾರೆ, ಮಾತನಾಡಿ. ಮಹಾದೇವ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳ್ರಿ. ನಮಸ್ಕಾರ ಸರ್. ಯಾರು ಸರ್ ಇದು, ಮಗನಾ? ಹಾ, ಮಗ ರೀ. ಮಗನ ಹೆಸರೇನು ಸರ್? ಅಖಿಲ್ ರೀ. ಸಾರಿ, ಅಖಿಲ್. ಅಖಿಲ್. ಓಕೆ, ಅಖಿಲ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಮಹಾದೇವ್? ಈಗ ಕಲಿಯಾಕತ್ತನ್ರಿ. ಏನ್ ಓದ್ತಿದ್ದಾರೆ? ಡಿಪ್ಲೊಮಾ ಮಾಡತ್ತನ್ರಿ. ಓಕೆ, ನೋಡ್ತೀನಿ. ಅವ್ರದ್ದು ಟೈಮ್ ಆಫ್ ಬರ್ತ್ ಇಲ್ವಲ್ಲ, ಹಾಗಾಗಿ ಸಮಯ ಇಲ್ಲದೆ ಇರೋದ್ರಿಂದ ಟ್ಯಾರೋ ರೀಡಿಂಗ್ನ ಮೂಲಕ ನೋಡೋಣ ಏನು ಯಾವ ರೀತಿಯ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳಿ. ಅಖಿಲ್ ಬಗ್ಗೆ ಮಹಾದೇವ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಇದು. ನಾನಿಲ್ಲಿ 2 ಕಾರ್ಡ್ಗಳನ್ನು ತೆಗಿತೀನಿ. ಪರವಾಗಿಲ್ಲ, ಚೆನ್ನಾಗಿ ಓದ್ತಾ ಇದ್ದಾರೆ. ಬಟ್ ಏನಾಗಿದೆ ಅಂದರೆ ಸ್ವಲ್ಪ ಫೋಕಸ್ ಕಡಿಮೆ ಇದೆ, ಒಂಚೂರು ಓದೋದ್ರ ಕಡೆಗಿನ ಗಮನ ಕಡಿಮೆ ಇದೆ. ತುಂಬಾ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡಕ್ ಹೋಗ್ತಾರೆ. ಅಂದ್ರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋ ಥರದ ಮನಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಸ್ವಲ್ಪ ನೆಗೆಟಿವ್ ಆಗಿ ಕೆಲವು ಪರಿಣಾಮಗಳು ಆಗ್ತಾ ಇರ್ಬೋದು. ಆಮೇಲೆ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ ಇವರಿಗೆ. ಆ ಥರ ಏನಾದ್ರು ಓವರ್ ಥಿಂಕ್ ಮಾಡೋದು ಆ ಥರ ಏನಾದ್ರು ಇದೆಯಾ? ಓವರ್ ಥಿಂಕ್ ಅಂದ್ರೆ ಅಲ್ಲಿ ಬಂದ್ರೆ ಅಲ್ಲಿ ಹೊಲಕ್ಕೆ ಅದು ಕಳಿಸ್ತಾರ್ರಿ. ಓದಕೋದು ಅಲ್ಲಿ ಹೈದ್ರಾಬಾದ್ ಹಾಸ್ಟೆಲ್ಗೆ ಇರ್ತಾನ್ರಿ. ಹಾ. ಓಕೆ, ಎಲ್ಲಿದ್ದಾರೆ? ಹಾಸ್ಟೆಲಲ್ಲಿ ಇದ್ದಾರಾ? ಹಾ, ಹಾಸ್ಟೆಲಲ್ಲಿ ಇರ್ತಾನ್ರಿ. ಓಕೆ. ಇಲ್ಲ, ಚೆನ್ನಾಗಿ ಓದ್ತಿದ್ದಾರೆ, ಏನು ತೊಂದರೆ ಇಲ್ಲ. ಹಣಕಾಸಿನ ಅನುಕೂಲನೂ ಆಗುತ್ತೆ ಮುಂದೆ, ಯಾವುದೇ ರೀತಿಯ ಪ್ರಾಬ್ಲಮ್ ಕಾಣಿಸ್ತಿಲ್ಲ. ಬಟ್ ಅವ್ರಿಗೆ ಸ್ವಲ್ಪ ಓವರ್ ಥಿಂಕಿಂಗ್ ಇದೆ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳೋಕೆ ಹೇಳಿ. ಪ್ರತಿ ವಾರನೂ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಸ್ವಲ್ಪ ಈ ಇರುವಂಥ ದೋಷ ನಿವಾರಣೆ ಆಗುತ್ತೆ. ಆಯ್ತಾ? ಇಲ್ಲ ನಾನು ಕೈ ಕೊಡ್ತೀನಿ, ಮಾತಾಡ್ರಿ ಅಂತ. ಹಾಂ, ಹಲೋ ಹೇಳಿ ಮ್ಯಾಮ್. ಓಕೆ, ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನೀವು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೇರವಾಗಿಯೇ ಮೇಡಮ್ನ ಭೇಟಿ ಮಾಡಬಹುದಾಗಿದೆ. ಮೇಡಮ್, ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ ಲತಾ ಅವರೇ. ಮೇಡಮ್ ನಮಸ್ತೆ. ಓಕೆ, ಲತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವಿಲ್ಲೇ ಗಿರಿನಗರದಿಂದ. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ. 18/4/1967. ಓಕೆ. ರಾತ್ರಿ 10:20 ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಓಕೆ. ಆಮೇಲೆ ಹುಟ್ಟಿದ ಊರು ತುಮಕೂರು. ಓಕೆ. ನೀವು ಟ್ಯಾರೋಟ್ ಕಾರ್ಡ್ ಮೂಲಕ ಉತ್ತರವನ್ನ ಪಡಿಬಹುದಾಗಿದೆ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ಇದ್ದಾರೆ, ಮಾತನಾಡಿ. ಲತಾ ಅವರೇ, ನೀವು ಟ್ಯಾರೋ ಕಾರ್ಡ್ ಮೂಲಕನೇ ನಿಮಗೂ ಉತ್ತರವನ್ನ ಕೊಡ್ತೇನೆ. ಏನು ವಿಚಾರದ ಬಗ್ಗೆ ತಿಳ್ಕೊಳ್ಬೇಕಿತ್ತು ಲತಾ ಅವರೇ? ಮೇಡಮ್, ನಂದು ಮನೆ ಖಾಲಿ ಮಾಡ್ಬೇಕು ಅಂತ ಇದೀವಿ. ಬಹಳ ವರ್ಷಗಳಿಂದ ಮನೇಲಿ ಇದೀವಿ. ಬೇರೆ ಬಾಡಿಗೆ ಮನೆಗೆ ಹೋಗ್ಬೇಕು. ನಾವು ಯಾವಾಗ ಹೋಗ್ಬೋದು? ನಮ್ದು ನಕ್ಷತ್ರ ಕರ್ಕಾಟಕ ರಾಶಿ. ಓಕೆ. ಹಾಗಾಗಿ ಯಾವಾಗ ಖಾಲಿ ಮಾಡ್ತೀವಿ, ಒಳ್ಳೆ ಮನೆ ಸಿಗತ್ತಾ ಬಾಡಿಗೆಗೆ? ಅದಕ್ಕೆ ಕೇಳೋಣ. ಖಂಡಿತ. ಯಾವ ಏರಿಯಾದಲ್ಲಿ ಇದ್ದೀರಾ ಈಗ? ಇವಾಗ ಗಿರಿನಗರದಲ್ಲಿ ಇದೀವಿ. ಇಲ್ಲೇ ನಾನು ಅಡಿಗೆ ಕೆಲಸ ಮಾಡ್ತೀನಿ ಮೇಡಮ್. ಹಾಗಾಗಿ ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿ ಸಿಗತ್ತಾ ಹೇಗೆ ಅಂತ ಕೇಳಬೇಕು. ಖಂಡಿತ. ಲತಾ ಅವರಿಗೆ ಮನೆ ಸಿಗತ್ತಾ? ಖಂಡಿತವಾಗೂ ಸಿಗುತ್ತೆ. ಕರೆಕ್ಟಾಗಿ ಹುಡುಕಿದ್ರೆ ಇನ್ನೊಂದು 3 ತಿಂಗಳಲ್ಲಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಒಂದೇನು ತೊಂದರೆ ಆಗುತ್ತೆ ಅಂತಂದರೆ, ಒಂದು ಯಾರಾದರೂ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ಆ ಥರದ ಮೋಸಗಳೇನಾದರೂ ಆಗ್ತಾ ಇದೆ ಅಂದರೆ ಅದರಿಂದ ದೂರ ಇರಿ. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ 3 ತಿಂಗಳಲ್ಲಿ ಇರುವಂತಹ ಸಮಸ್ಯೆ ದೂರ ಆಗೋದಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ನೀವು ಯಾವ ದೇವರ ಪೂಜೆಯನ್ನು ಮಾಡಬೇಕು ಅಂದರೆ ಸೂರ್ಯ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ನಿಮಗೆ ಇರುವಂಥ ತೊಂದರೆಗಳು ನಿವಾರಣೆ ಆಗ್ತವೆ. ಹಾಗೆಯೇ ಗುರುವಾರದ
ದಿನ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಅದರಿಂದನೂ ಸಮಸ್ಯೆ ಪರಿಹಾರ ಆಗಿ ಒಳ್ಳೆ ಮನೆ ಸಿಗೋದಕ್ಕೆ ಅವಕಾಶ ಆಗುತ್ತೆ. 3 ತಿಂಗಳಲ್ಲಿ ಹೊಸ ಮನೆ ಸಿಗುತ್ತಮ್ಮ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಇನ್ನು ಮುಂದಿನ ರಾಶಿಗಳಿಗೆ ಬರೋದಾದ್ರೆ, ನೀವು ಮೇಷ ಮತ್ತು ವೃಷಭವನ್ನ ತಿಳಿಸಿಕೊಟ್ರಿ. ಸೊ ಮಿಥುನ ರಾಶಿಗೆ ಬರೋದಾದ್ರೆ, ಆಕ್ಚುಲಿ ನಮ್ಮ ಕಾಲರ್ಸ್ ಬಹಳಷ್ಟು ಜನ ನಿಮ್ಮ ಜೊತೆ ಮಾತನಾಡೋದಕ್ಕೆ ಕಾಯ್ತಾ ಇದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ತದನಂತರ ಬೇಕಾದ್ರೆ ಮಿಥುನ ರಾಶಿಯನ್ನ ನಾವು ತಗೊಳ್ಬಹುದಾಗಿದೆ. ನಮಸ್ಕಾರ ಸುನೀತಾ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, ಹೇಳಿ, ನಿಮ್ಮ ಪ್ರಶ್ನೆಯನ್ನ ಹೇಳಿ. ಮೇಡಮ್ ಇದ್ದಾರೆ, ಇವತ್ತು ಟ್ಯಾರೋಟ್ ಮೂಲಕ ಉತ್ತರವನ್ನ ಕೊಡ್ತಾ ಇದ್ದಾರೆ, ಮಾತನಾಡಿ. ಸುನೀತಾ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾವ ವಿಚಾರವಾಗಿ ಕೇಳಬೇಕಿತ್ತು ಸುನೀತಾ ಅವರೇ? ನನಗೆ ಸ್ವಲ್ಪ ಇದು ಆರೋಗ್ಯ ಸ್ವಲ್ಪ ಚೆನ್ನಾಗಿರಲ್ಲ ಮೇಡಮ್. ಮತ್ತೆ ಆಮೇಲೆ ಇನ್ನೊಂದು 10 ವರ್ಷ ಆಯ್ತು, ಒಬ್ಬ ಮಗ ಇದ್ದಾನೆ, ಇನ್ನೊಂದು ಸಂತಾನ ಬೇಕಾಗಿತ್ತು, ಅದಾಗುತ್ತಾ ಇಲ್ಲ ಅಂತ ಕೇಳ್ಬೇಕು. ಓಕೆ ಓಕೆ, ನೋಡ್ತೇನೆ. ನಿಮ್ಮ ಇಷ್ಟ ದೈವವನ್ನ ನೆನ್ಸ್ಕೊಳ್ಳಿ ಮನಸ್ಸಲ್ಲಿ. ಮೇಡಮ್. ಇನ್ನೊಂದು ಸಂತಾನ ಆಗುತ್ತಾ? ಆರೋಗ್ಯ ಸುಧಾರಣೆಯ ಬಗ್ಗೆ ಹೇಗೆ? ಮೇಡಮ್. ಆರೋಗ್ಯ ಸುಧಾರಣೆ ಆಗುತ್ತಮ್ಮ. ಸಂತಾನದ ವಿಚಾರದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದೀರಾ? ಹಣಕಾಸಿನ ಸಮಸ್ಯೆ ಏನಾದರೂ? ಹಣಕಾಸಿನ ಹಂಗೇನಿಲ್ಲ ಮೇಡಮ್. ಹಂಗೇನಿಲ್ಲ, ಆರೋಗ್ಯದ ಸಮಸ್ಯೆ ಮಾತ್ರ ಇದೆ. ಆರೋಗ್ಯ ಸಮಸ್ಯೆ. ಸರಿ, ಆರೋಗ್ಯದ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ಕಂಡು ಬರ್ತಾ ಇದೆ. ಸೊ ಇದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಇನ್ನೊಂದು ಮಗು ಬೇಕಾ ಬೇಡವಾ ಅಂತ ಹೇಳಿ. ಚಾನ್ಸಸ್ ಇದೆ ಅಮ್ಮ, ಈ ವರ್ಷದಲ್ಲೇ ಇನ್ನೊಂದು ಮಗು ಆಗೋ ಚಾನ್ಸಸ್ ಇದೆ. ನೀವು ಪ್ರಯತ್ನ ಪಟ್ಟರೆ ಆಗ್ತದೆ. ಮತ್ತೆ ಆರೋಗ್ಯ ಕೂಡ ಇನ್ನು 10 ತಿಂಗಳಲ್ಲಿ ನಿಮ್ಮ ಆರೋಗ್ಯ ಕೂಡ ಸಾಕಷ್ಟು ಸುಧಾರಣೆ ಆಗತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ನೀವು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ವಾರದ ಭವಿಷ್ಯದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮೇಡಮ್? ಮಿಥುನ ರಾಶಿಯವರಿಗೆ ಬುಧನ ಪ್ರಭಾವದಿಂದ ನಿಮ್ಮ ಮಾತಿನ ಕೌಶಲ್ಯ ತುಂಬ ಮತ್ತೆ ಬುದ್ಧಿವಂತಿಕೆ ಏನಿದೆ ಇದು ಈ ವಾರ ತುಂಬ ಒಳ್ಳೆಯ ಫಲಗಳನ್ನು ನೀಡೋದಕ್ಕೆ ಅವಕಾಶ ಇದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರ್ತವೆ. ಹಾಗೆಯೇ ನೀವೇನಾದರೂ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಅಂತಂದರೆ ಅದರಲ್ಲೂ ಕೂಡ ಸಂದರ್ಶನವನ್ನು ಕೊಟ್ಟರೆ ಅದರಲ್ಲೂ ಕೂಡ ಯಶಸ್ಸನ್ನು ಗಳಿಸೋದಕ್ಕೆ ಅವಕಾಶ ಇದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳನ್ನು ಕೈಗೊಳ್ಳಬಹುದು. ಸಹೋದರರು ಅಥವಾ ಸ್ನೇಹಿತರಿಂದ ಉತ್ತಮವಾದಂತಹ ಸಹಕಾರ ದೊರೆಯುವಂತಹ ವಾರ ಇದು ಅಂತ ಹೇಳ್ಬಹುದು. ಆರ್ಥಿಕವಾಗಿ ಅನುಕೂಲಕರವಾದಂತಹ ಒಂದು ವಾರ. ದೊಡ್ಡ ಮಟ್ಟದ ಹೂಡಿಕೆಯನ್ನ ಮಾಡೋದೇನಾದರೂ ಇದ್ದರೆ, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಸ್ವಲ್ಪ ಮುಂದೂಡಿ. ಹಾಗೆಯೇ ಆರೋಗ್ಯದಲ್ಲಿ ನಿದ್ದೆಯ ಕೊರತೆ ಜಾಸ್ತಿ ಕಾಣಿಸ್ತಾ ಇದೆ, ಹಾಗಾಗಿ ನಿರ್ಲಕ್ಷ್ಯ ಮಾಡೋದು ಬೇಡ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಏಕಾಗ್ರತೆ ದೊರೆಯೋದಕ್ಕೆ ಅವಕಾಶ ಇದೆ. ಯಾರ ಮೇಲೂ ಅತಿಯಾದ ನಂಬಿಕೆ ಇಟ್ಕೊಳ್ಳೋದು ಬೇಡ. ಯಾವುದನ್ನು ನೀವು ಗಮನ ಹರಿಸಬೇಕು ಅಂದರೆ ಯಾರ ಮೇಲೂ ತುಂಬ ಅತಿ ನಂಬಿಕೆಯಿಂದ ಮೋಸ ಹೋಗೋದು ಬೇಡ ಅಂತ ಹೇಳ್ಬೋದು ಈ ವಾರ. ಹಾಗೆಯೇ ಪರಿಹಾರ ಬಂದು ಬುಧವಾರದ ದಿನ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ, ಬುಧವಾರದ ದಿನ ಗಣಪತಿಗೆ ಕೆಂಪು ಹೂವುಗಳನ್ನು ಅರ್ಪಿಸೋದ್ರಿಂದ ಸಾಕಷ್ಟು ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುವಂತಹ ವಾರ ಇದು ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಮಾ, ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕರ್ಕಾಟಕ ರಾಶಿಗೆ ಬರೋದಾದ್ರೆ, ಕರ್ಕಾಟಕ ರಾಶಿಯವರಿಗೆ ಈ ವಾರ ಶುಭವಿದೆಯಾ ಹೇಗಿದೆ ಮೇಡಮ್? ಕರ್ಕಾಟಕ ರಾಶಿಯವರಿಗೆ ಈ ವಾರ ಸೂರ್ಯ ನಿಮ್ಮ ರಾಶಿಯಿಂದ ಅಂದರೆ ಸಿಂಹ ರಾಶಿಗೆ ಹೋಗಿದ್ದಾನೆ. ಸಂಚರಿಸ್ತಾ ಇರುವಂತಹ ಕಾರಣ ಆತ್ಮವಿಶ್ವಾಸ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಸ್ವಲ್ಪ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಬಾಕಿ ಉಳಿದಿದ್ದಂತಹ ಕೆಲಸಗಳು ಪೂರ್ಣಗೊಳ್ತವೆ. ಕುಟುಂಬದಲ್ಲಿ ಶುಭ ಸಮಾರಂಭಗಳ ಯೋಜನೆ ಆಗೋದಕ್ಕೆ ಅವಕಾಶ ಇರುವಂತಹ ವಾರ. ಹಣಕಾಸಿನಲ್ಲಿ ಸ್ಥಿರತೆ ಕಂಡು ಬರುವಂತಹ ವಾರ. ಹೊಸ ಆದಾಯದ ಮೂಲಗಳ ಬಗ್ಗೆ ಚಿಂತನೆ ನಡೆಸೋದಕ್ಕೆ ಅವಕಾಶ ಇರುವಂತಹ ವಾರ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಉತ್ತಮವಾಗಿರುತ್ತೆ ಈ ವಾರದಲ್ಲಿ. ವಿದ್ಯಾರ್ಥಿಗಳು ಮತ್ತು ಪ್ರತಿಭೆಯನ್ನು ತೋರಿಸುವ ಅವಕಾಶ ಇರುವಂತಹ ವಾರ ಇದು ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರುತ್ತೆ, ಹಾಗಾಗಿ ಎಚ್ಚರಿಕೆ ವಹಿಸೋದು ತುಂಬ ಮುಖ್ಯ. ಭಾವನಾತ್ಮಕ ನಿರ್ಧಾರಗಳನ್ನು ಸ್ವಲ್ಪ ತಪ್ಪಿಸಬೇಕಾಗುತ್ತೆ. ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದು ತುಂಬ ಶುಭ ಫಲಗಳನ್ನು ತಂದುಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ, ಇನ್ನು ಸಿಂಹಕ್ಕೆ ಬರೋದಾದ್ರೆ, ಸಿಂಹ ರಾಶಿಯವರಿಗೆ ಹೇಗಿದೆ ಈ ದಿನ? ಜೊತೆಗೆ ವಾರ ಪೂರ್ತಿ ಅವರು ಒಂದು ತಮ್ಮ ಶೆಡ್ಯೂಲ್ ಮಾಡ್ಕೋಬೇಕು ಅಂತಂದ್ರೆ ಯಾವೆಲ್ಲ ಸೂಚನೆಗಳನ್ನು ಕೊಡ್ತಾ ಇದ್ದೀರಿ? ನೋಡಿ, 24 ಜುಲೈ ಏನಿತ್ತು ಅವತ್ತು ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶ
ಅಂದರೆ ಸೂರ್ಯನ ಪ್ರವೇಶದಿಂದ ಈ ವಾರದ ಕೊನೆಯ ಭಾಗದಲ್ಲಿ ಅತ್ಯಂತ ಶುಭಕರವಾಗಿ ಇರುತ್ತೆ ಅಂತ ಹೇಳ್ಬೋದು. ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗ್ತವೆ. ಹಾಗೆಯೇ ಗೌರವ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಅಧಿಕಾರಿಗಳ ಮೆಚ್ಚುಗೆ ಸಿಗೋದಕ್ಕೆ ಅವಕಾಶ ಇರುವಂತಹ ವಾರ. ಯಶಸ್ಸಿನತ್ತ ನೀವು ಸಾಗ್ತೀರಾ. ಯಾವುದೇ ಕೆಲಸ ಮಾಡಲಿ, ಹೊಸ ಯೋಜನೆಗಳನ್ನು ಹಾಕ್ಕೊಳ್ಳಿ, ನೀವು ಯಶಸ್ಸಿನತ್ತ ಸಾಗೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಸಂತಸದ ಸುದ್ದಿ ಕೇಳಬಹುದು. ಆರ್ಥಿಕವಾಗಿ ಉತ್ತಮ ಬೆಳವಣಿಗೆ ಕಂಡು ಬರೋದಕ್ಕೆ ಅವಕಾಶ ಇರುವಂತಹ ವಾರ. ಯಾವುದಾದ್ರೂ ಹಣಕಾಸಿನ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ವಾರ ಇದು ಅಂತ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ದೇಹಕ್ಕೆ ವಿಶ್ರಾಂತಿ ನೀಡೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಹಂಕಾರದಿಂದ ಕೆಲವು ಸಂಬಂಧಗಳು ಹಾಳಾಗೋದಕ್ಕೆ ಅವಕಾಶ ಇರುತ್ತೆ ಸಿಂಹರಾಶಿಯವರಿಗೆ. ಸೊ ಅಹಂಕಾರ, ಈಗೋನ ಸ್ವಲ್ಪ ಪಕ್ಕಕ್ಕಿಟ್ಟು ನೀವು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಭಾನುವಾರದ ದಿನ ಆದಿತ್ಯ ಹೃದಯ ಶ್ಲೋಕ, ಇವತ್ತು ಆದಿತ್ಯ ಹೃದಯ ಶ್ಲೋಕದ ಬಗ್ಗೆ ನಾವು ಮಾತಾಡಿದ್ದೀವಿ. ಆ ಶ್ಲೋಕವನ್ನು ಕೇಳಿಸ್ಕೊಳ್ಳೋದು, ಶ್ರವಣ ಮಾಡೋದು ಅಥವಾ ಪಠಣ ಮಾಡೋದು, ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ದೊರೆಯುತ್ತೆ ಸಿಂಹರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಮೇಡಮ್, ಸಿಂಹರಾಶಿಯವರೆಗೂ ಕೂಡ ಅದ್ಭುತವಾಗಿದೆ ವಾರ, ಯಶಸ್ಸಿನ ವಾರ ಅಂತ ನಾವು ತಿಳಿಸ್ಕೊಟ್ರಿ. ಕಾಲರ್ ರೆಡಿ ಆಗಿದ್ದಾರೆ ಮಾತನಾಡೋದಕ್ಕೆ. ನಮಸ್ಕಾರ. ಮೇಡಮ್ ನಮಸ್ಕಾರ. ವಿಶ್ವನಾಥ್ ಅಂತ ಬೆಂಗಳೂರಿಂದ. ವಿಶ್ವನಾಥ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಅಜಯ ವಿಶ್ವನಾಥ್ ಅಂದ್ಬಿಟ್ಟು. ಓಕೆ. 9697. ಓಕೆ, 9697. ಓಕೆ. ರಾತ್ರಿ 9:38. ರಾತ್ರಿ 9:38. ಓಕೆ. ಅವರು ಹುಟ್ಟಿದ ಸ್ಥಳ ಸರ್? ಹಲೋ. ಹಾ, ಮಾತನಾಡಿ. ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದ. ಓಕೆ. ಮತ್ತೆ MBA ಮಾಡ್ಕೊಂಡು ಮುಂಬೈನಲ್ಲಿ ಒಂದು ಒಳ್ಳೆ ಕಂಪನಿ ಜಾಯಿನ್ ಆಗಿದ್ದಾನೆ. ತುಂಬಾ ಇಷ್ಟಪಟ್ಟು ಹೋದ ಅವನು. ಇಷ್ಟಪಟ್ಟೆ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಅಲ್ಲಿ ಕಂಪನಿನಲ್ಲಿ ಅವನಿಗೆ ಅಷ್ಟೊಂದು ಸಹಕಾರ ಏನು ಕೊಡ್ತಾ ಇಲ್ಲ. ತುಂಬಾನೇ ಅಪ್ಸೆಟ್ ಆಗಿ ಸ್ವಲ್ಪ ಏನ್ ಕೆಲಸ ಬಿಡ್ತಾನ ಅಥವಾ ಅಲ್ಲ ಕಂಟಿನ್ಯೂ ಮಾಡ್ತಾನ, ಹೇಗ್ ಮಾಡ್ತಾನೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಅವರ ಒಟ್ಟಾರೆ ಕೆಲಸದ ವಿಚಾರವಾಗಿ ಸರಿ ಮೇಡಮ್ ಇದ್ದಾರೆ, ಮಾತನಾಡಿ. ಅವರು ಪ್ರಶ್ನೆಯನ್ನ ಕೇಳಿಸ್ಕೊಂಡು ಮತ್ತೆ ಮದುವೆ ಕೂಡ. ಓಕೆ ಓಕೆ ಓಕೆ. ನೀವು ಟೈಮ್ ಆಫ್ ಬರ್ತ್ ಹೇಳಿ ಸರ್. 9:0697. 9:38 ರಾತ್ರಿ. 9:38 ರಾತ್ರಿ. ಎಲ್ಲಿ ಹುಟ್ಟಿದ್ದು ಇವರು? ತೀರ್ಥಹಳ್ಳಿ. ತೀರ್ಥಹಳ್ಳಿ ಅಲ್ವಾ? ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮು ಪ್ರಕಾರ ಇವ್ರದ್ದು ರಾಶಿ ಬಂದು ಕರ್ಕಾಟಕ ರಾಶಿ, ನಕ್ಷತ್ರ ಪುಷ್ಯಮಿ ನಕ್ಷತ್ರ. ಹೌದು. ಲಗ್ನ ಬಂದು ಮಕರ ಲಗ್ನ ಆಗತ್ತೆ. ಸೊ ಇವಾಗ 7ನೇ ಮನೆಯಲ್ಲಿ ಗುರು ಇರುವಂಥ ಸಮಯ. ಖಂಡಿತ ಮದುವೆಗೆ ಅಂತೂ ಯೋಗ ಇದೆ. ಮತ್ತು ಸ್ಥಾನ ಬದಲಾವಣೆ ಕೂಡ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅವ್ರಿಗೆ ಸೂರ್ಯನೊಟ್ಟಿಗೆ ಬುಧ ಚೆನ್ನಾಗಿದ್ದಾನೆ. ಪಂಚಮದಲ್ಲಿ ಸೂರ್ಯನೊಟ್ಟಿಗೆ ಬುಧ, ಅದು ಯಾವುದೇ ರೀತಿಯ ತೊಂದರೆ ಇಲ್ಲ. 10ನೇ ಮನೆಯ ಅಧಿಪತಿ ಶುಕ್ರ ಕೂಡ ವೆಲ್ ಪ್ಲೇಸ್ಡ್ ಆಗಿ ಸ್ವಲ್ಪ 6ನೇ ಮನೆಯಲ್ಲಿ ಸ್ವಲ್ಪ ಹಾಗಾಗಿ ಕಾಂಪ್ಲಿಕೇಶನ್ಸ್ನ ಫೇಸ್ ಮಾಡ್ತಾ ಇರಬಹುದು. ಇನ್ನು ದಶಾ ತುಂಬ ಮುಖ್ಯ ಆಗುತ್ತೆ. ದಶಾ ಬಂದು ಶುಕ್ರನ ದಶ ನಡೀತಾ ಇದೆ. ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಫೇಸ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ಶುಕ್ರನಿಗೆ ಸಂಬಂಧಿಸಿದಂಗೆ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗೋದು, ಲಕ್ಷ್ಮೀ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಇರುವಂತಹ ತೊಂದರೆ ನಿವಾರಣೆ ಆಗುತ್ತೆ. ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ ಸರ್. ಮ್ಯಾರೇಜ್ ಅಷ್ಟೇ ತುಂಬ ಕೇರ್ಫುಲ್ ಆಗಿ ಜಾತಕ ಹೊಂದಾಣಿಕೆ ಮಾಡಿಕೊಂಡೇ ಮದುವೆಯನ್ನು ಮಾಡ್ಕೋಬೇಕಾಗುತ್ತೆ. ಜಾತಕ್ಕೆ ಹೊಂದಾಣಿಕೆ ಅಂದ ತಕ್ಷಣ ನಾವು ಅನ್ಕೊಂತೀವಿ ಬರೀ ಗುಣ ಮ್ಯಾಚಿಂಗ್ ನೋಡ್ಬಿಡೋದು, 28 ಗುಣ ಬಂತು, 30 ಗುಣ ಬಂತು, ಮದುವೆ ಮಾಡಿದ್ವಿ, ಆ ಥರ ಅಲ್ಲ. ಸರಿಯಾಗಿ ಜಾತಕ ವಿಮರ್ಶೆಯನ್ನು ಮಾಡಿಸ್ಕೊಂಡು ಮದುವೆ ಮಾಡಬೇಕಾಗತ್ತೆ. ಇವರಿಗೆ ಸ್ಥಾನ ಬದಲಾವಣೆ ಅಥವಾ ಜಾಬ್ ಚೇಂಜ್ ಕಾಣಿಸ್ತಾ ಇದೆ, ಅದು ಕೂಡ ಚಾನ್ಸಸ್ ಇದೆ. ಸೊ ಬದಲಾವಣೆ ಅವಕಾಶ ಇದೆ ಸರ್. ತುಂಬ ದಿನ ಅಲ್ಲಿರೋದಕ್ಕಾಗೋದಿಲ್ಲ ಅವ್ರ ಕೈಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮ್ಯಾಮ್, ಸೌಮ್ಯ ಬೆಳಗಾವಿಯಿಂದ. ನಮಸ್ಕಾರ ಸೌಮ್ಯ ಅವರೇ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಹುಟ್ಟಿದ ದಿನಾಂಕವನ್ನ ತಿಳಿಸಿಮಾ. 24/1/1992. 24/1/1992. ಎಸ್. ಹುಟ್ಟಿದ ಸಮಯ ಮುಂಜಾನೆ 11:15. ಬೆಳಿಗ್ಗೆ 11:15ಕ್ಕೆ. ಓಕೆ. ಸ್ಥಳ ಅಮ್ಮ? ಬೆಳಗಾವಿ. ಬೆಳಗಾವಿಯಲ್ಲಿ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ತೆ. ಓಕೆ, ಉದ್ಯೋಗ ಮತ್ತು ಸಂತಾನ ಬಗ್ಗೆ ಕೇಳಬೇಕಿತ್ತು. ಸಂತಾನದ ಬಗ್ಗೆ. ಓಕೆ ಓಕೆ. ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? 3 ವರ್ಷ ಆಯ್ತು. 3 ವರ್ಷ ಆಯಿತು. ಓಕೆ.
ಈಗ ನೋಡಿ ಶುಕ್ರನಿಗೆ ಸಂಬಂಧಿಸಿದಂಗೆ ನಿಮ್ಮ ಜನ್ಮಜಾತಕದಲ್ಲಿ ಶುಕ್ರ ರಾಹು ಮತ್ತು ಕುಜನೊಟ್ಟಿಗೆ ಇದ್ದಾರೆ. ಹೆಣ್ಣು ಮಕ್ಕಳ ಜಾತಕದಲ್ಲಿ ಶುಕ್ರ ನಮ್ಮ ಯೂಟ್ರಸ್ಗೆ ಕಾರಕ ಅಂತ ಹೇಳ್ತೀವಿ. ಗರ್ಭಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳೇನಾದರೂ ಇದೆಯಾ ಅಂತ ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳಿ. PCOD PCOS ಈ ಥರದ ಸಮಸ್ಯೆ ಏನಾದರೂ ಫೇಸ್ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಮ್ಯಾಮ್, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಟ್ರೀಟ್ಮೆಂಟ್ ತಗೊಳ್ತಾ ಇರಿ. ಯಾಕೆಂದರೆ 10ನೇ ಮನೆಯಲ್ಲಿ ಶುಕ್ರ ರಾಹು ಕುಜ ಬುಧ ಎಲ್ಲ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಂತಾನಕ್ಕೆ ಸಂಬಂಧಿಸಿದಂಗೆ ತೊಂದರೆಗಳು ಬರೋದಕ್ಕೆ ಅವಕಾಶ ಇದೆ. ಇನ್ನು ಸಂತಾನಕ್ಕೆ ಕಾರಕನಾದ ಗುರು ಕೂಡ 6ನೇ ಮನೆಯಲ್ಲಿರುವಂಥದ್ದು. ಹಾಗಾಗಿ ಈ ವರ್ಷ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಯೋಗ ಇದೆ. ಟ್ರೀಟ್ಮೆಂಟ್ ಏನಿದೆ ಅದನ್ನು ತಗೊಳ್ಳಿ. ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು ಪಠಣ ಮಾಡೋದ್ರಿಂದ, ಕೃಷ್ಣನ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಸಂತಾನ ಆಗೋದಕ್ಕೆ ಈ ವರ್ಷ ಪೂರ್ತಿ ಬಲ ಇದೆ. ಸೊ ಈ ವರ್ಷ ಆಗತ್ತಮ್ಮ, ಸಂತಾನ ಆಗತ್ತೆ, ತೊಂದರೆ ಇಲ್ಲ. ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು ಹೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಪರಿಹಾರಗಳು ಬೇಕಾದಲ್ಲಿ ನೇರ ಸಂಪರ್ಕ ಅನ್ನುವಂಥ ಒಂದು ಸಂಖ್ಯೆಗೆ ಕರೆ ಮಾಡಿದ್ರೆ ಖಂಡಿತವಾಗಿಯೂ ಸಂಪೂರ್ಣವಾದಂತಹ ಮಾರ್ಗದರ್ಶನ, ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಲ್ಲಿ ಉತ್ತರಗಳು ಸಿಗುತ್ತೆ. ಮೇಡಮ್, ಇನ್ನೊಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ, ತೇಜಸ್ವಿನಿ ಪಿರಿಯಾಪಟ್ಟಣದಿಂದ. ನಮಸ್ಕಾರ ತೇಜಸ್ವಿನಿ ಅವರೇ. ಮೇಡಮ್, ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. 24/7/1985. 24/7/1985. ಓಕೆ, ಬೆಳಿಗ್ಗೆ 7:30. ಬೆಳಿಗ್ಗೆ 7:30. ಸ್ಥಳ ಅಮ್ಮ? ಸ್ಥಳ ಹುಣಸೂರಿನಲ್ಲಿ, ಈಗಿರೋದು ಪಿರಿಯಾಪಟ್ಟಣದಲ್ಲಿ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಹುಣಸೂರು. ಓಕೆ, ಸರಿ ಅಮ್ಮ, ಮಾತನಾಡಿ, ಮೇಡಮ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. 24 ಜುಲೈ 1985 ಅಲ್ವಾ ಹುಟ್ಟಿದ ದಿನಾಂಕ? ಹೌದು ಮೇಡಮ್. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ರಾಶಿ ಬಂದು ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ, ಲಗ್ನ ಬಂದು ಕರ್ಕಾಟಕ ಲಗ್ನ ಆಗುತ್ತೆ. ಓಕೆ ಮೇಡಮ್. ಯಾವುದ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಮನೆ ತುಂಬಾ ಕಷ್ಟ, ನಾನು ಯಾವಾಗ್ಲೂ ಕಷ್ಟದಲ್ಲೇ ಇದ್ದೀನಿ. ಅದು ನಮ್ಗೆ ಯಾವಾಗ ಒಳ್ಳೇದಾಗತ್ತೆ ಅನ್ನೋದೊಂದು ಇದ್ಬೇಕಿತ್ತು ಮೇಡಮ್. ಇಲ್ಲೇನಾಗಿದೆ ಅಂದರೆ ನೋಡಿ, ನಿಮ್ಮದು ಕರ್ಕಾಟಕ ಲಗ್ನ ಇಟ್ ಸೆಲ್ಫ್ ಒಂಥರ ಕಾಂಪ್ಲಿಕೇಟೆಡ್ ಆ್ಯಂಡ್ ಸೆನ್ಸಿಟಿವ್ ಲಗ್ನ ಆಗಿರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳು ತುಂಬ ಬಾಧಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲೂ ಕೂಡ ಬುಧನ ಮನೆ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಮೆಂಟಲ್ ಸ್ಟ್ರೆಸ್ಸು ಈ ಥರದ್ದು ಸ್ವಲ್ಪ ಸಮಸ್ಯೆಗಳು ಬಂದೇ ಬರುತ್ತೆ. ಮನೆ ಕಟ್ಟಬೇಕು ಅಂತ ಇದ್ದೀರಾ? ಮನೆ ಕಟ್ಬೇಕು ಅಂತಿಲ್ಲ ಮೇಡಮ್, ಮನೆ ನಮ್ಮದು ಸ್ವಂತ ಇದೆ, ಅದನ್ನ ರಿಪೇರಿ ಮಾಡ್ಕೋಬೇಕು ಮೇಡಮ್, ಆದ್ರೆ ಆಗ್ತಾ ಇಲ್ಲ. ಅದೇ ಇಲ್ಲೇನಾಗಿದೆ ಅಂದ್ರೆ ಶನಿ ಮತ್ತೆ ಕೇತು 4ನೇ ಮನೆಯಲ್ಲಿ ಮನೆ ವಿಚಾರ, ಕನ್ಸ್ಟ್ರಕ್ಷನ್ ವಿಚಾರ, ಯಾವುದೇ ವಿಚಾರಕ್ಕೆ ಹೋದ್ರೂ ಈ ಶನಿ ಕೇತುವಿನ ಸಂಬಂಧ ಏನಿದೆಯಲ್ಲ ಇದು ಸ್ವಲ್ಪ ನಿಮಗೆ ಕಿರಿಕಿರಿಗಳನ್ನು ತಂದು ಕೊಡ್ತಾ ಇರುತ್ತೆ. ಸೊ ಗುರುವಿನ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಈ ವರ್ಷ, ನೀವು ಅಂದ್ಕೊಂಡಂಥ ಕೆಲಸಗಳಾಗ್ತವೆ, ಕೈ ಹಾಕ್ಬೋದು. ಇನ್ನು ದಶ ನಡೀತಾ ಇರುವಂಥದ್ದು ಶನಿ ದಶ ನಡೀತಿದೆ. ಆಂಜನೇಯ ಸ್ವಾಮಿ ಆರಾಧನೆ, ಹನುಮಂತನ ಆರಾಧನೆಯನ್ನು ಮಾಡಿಕೊಂಡು ಕೆಲಸಗಳನ್ನು ಪ್ರಾರಂಭ ಮಾಡಿ, ಖಂಡಿತ ಆಗುತ್ತೆ. 21 ದಿನ ಗಣಪತಿಗೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿ, ಇರುವಂತಹ ವಿಘ್ನಗಳು ನಿವಾರಣೆ ಆಗ್ತವೆ ಯಾವುದೇ ಕೆಲಸಕ್ಕೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮ್ಯಾಮ್, ರಾಘವಿ ಬೆಂಗಳೂರಿಂದ. ನಮಸ್ಕಾರ ರಾಘವಿ ಅವರೇ. ಹಲೋ, ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಮಾ. 5/12/2002. 5/12/2002. ಓಕೆ, 10 ಗಂಟೆ 11 ನಿಮಿಷ ಬೆಳಗ್ಗೆ. 10 ಗಂಟೆ 11 ನಿಮಿಷ ಬೆಳಿಗ್ಗೆ. ಓಕೆ, ಮೂಲ ನಕ್ಷತ್ರ, ಧನಸ್ಸು ರಾಶಿ, ಬೆಂಗಳೂರಲ್ವಾ? ಓಕೆ, ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಾನು BE ಮಾಡಿದೀನಿ, ಅದು ಕೆಲಸ ಯಾವಾಗ ಆಗತ್ತೆ ಅಂತ ತಿಳ್ಕೊಬೇಕಿತ್ತು. ಓಕೆ. ಗುರುವಿನ ಮೇಲೆ ಗುರು ಅಂದ್ರೆ ನಿಮ್ಮ ಜನ್ಮ ಜಾತಕದ ಗುರುವಿನ ಮೇಲೆ ಗುರು ಬಂದಿರುವಂತಹ ಸಮಯ ಇದು. ಸೊ ಇದು ಪಾಸಿಟಿವ್ ಆದಂತಹ ಸಮಯನೇ. ಜೂನ್ 3ನೇ ತಾರೀಕಿಂದ ಇದು ಗುರುವಿನ ಒಂದು ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ. ಸೊ ಶನಿ ಕೂಡ ಒಳ್ಳೆ ಪೊಸಿಷನ್ ಅಲ್ಲೇ ಇದ್ದಾನೆ. ಮಕರ ರಾಶಿಯವರಿಗೆ, ಮಕರ ಲಗ್ನದವ್ರಿಗೆ ಇದು ತುಂಬಾ ಪಾಸಿಟಿವ್ ಆದ ಟೈಮ್ ಅಂತಾನೆ ಹೇಳ್ಬೋದು. ಸೊ ಇನ್ನು ದಶ ಬಂದು ನಿಮಗೆ ನಡೀತಿರುವಂತಹ ದಶ ಶುಕ್ರನ ದಶ ನಡೀತಾ ಇದೆ 29ನೇ ಇಸ್ವಿವರೆಗೂ. ಶುಕ್ರ ಕೂಡ 10ನೇ ಮನೆಯಲ್ಲಿ. ಯಾವುದು ಇಂಜಿನಿಯರಿಂಗ್ ಯಾವ ಫೀಲ್ಡ್ ಅಲ್ಲಿ ಮಾಡಿದ್ದೀರಾ? ಕಂಪ್ಯೂಟರ್ ಸೈನ್ಸ್ ಮೇಡಮ್. ಕಂಪ್ಯೂಟರ್ ಸೈನ್ಸ್. ಕೆಲಸ ಆಗತ್ತಮ್ಮ, ತುಂಬಾ ಸುಲಭವಾಗಿ ಕೆಲಸ ಸಿಗುತ್ತೆ. ಯಾವಾಗ ಆಗತ್ತೆ ಮ್ಯಾಮ್? ಒಳ್ಳೆ ಕಡೆ ಸಿಗತ್ತಾ ಅಂತ? ಖಂಡಿತ ಈ ತಿಂಗಳಲ್ಲೇ ಪ್ರಯತ್ನ ಪಡಿ, ಆಗತ್ತೆ. ಜುಲೈ ತಿಂಗಳಲ್ಲಿ ಆಗತ್ತೆ, ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ ಚಾನ್ಸಸ್ ಜುಲೈ ತಿಂಗಳಲ್ಲಿದೆ. ಈ ತಿಂಗಳಲ್ಲಿ ಯಾವುದೇ ಇಂಟರ್ವ್ಯೂ ಬಂದ್ರು ಅಟೆಂಡ್ ಮಾಡಿ. ಏನಾದ್ರೂ ಪರಿಹಾರ ಮಾಡ್ಕೋಬೇಕು?
ಪರಿಹಾರ ಅಂತಂದ್ರೆ ದಶ ನಡೀತಿರೋದು ಶುಕ್ರನ ದಶ ಆಗಿರೋದ್ರಿಂದ ಲಕ್ಷ್ಮಿ ಆರಾಧನೆಯನ್ನ ಮಾಡ್ಕೋಬೇಕು. ಯಾವ್ದಾದ್ರೂ ಹೆಣ್ಣು ದೇವತೆಯ ಆರಾಧನೆ, ಸ್ತ್ರೀ ದೇವತೆಯ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ಇರುವಂತಹ ಸಮಸ್ಯೆಗಳು ಬಗೆಹರಿತವೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕಾ? ಹೌದು ಹೌದು, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀ ದೇವಸ್ಥಾನಗಳು ಇರೋದು ಕಡಿಮೆ, ಸೊ ಹಾಗೇನಾದ್ರೂ ಇತ್ತು ಅಂದ್ರೆ ಲಕ್ಷ್ಮೀ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ಇಲ್ಲ ಲಕ್ಷ್ಮಿ ಅಷ್ಟೋತ್ತರ ಪೂಜೆ ಮಾಡಿ ಮನೆಯಲ್ಲಿ. ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾನುಫಲ ಹೇಗಿದೆ ಕೇಳೋಣ. ಮೇಡಮ್, ವಾರ ಭವಿಷ್ಯದಲ್ಲಿ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಬಂದ್ರೆ ಹೇಗಿದೆ? ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಯೋಜನೆಗಳೇನಿವೆ ಅವು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯವೈಖರಿ ಅಂತಂದರೆ ನೀವು ಕೆಲಸ ಮಾಡುವಂಥ ಸ್ಟೈಲ್ ಏನಿದೆ ಅದು ಪ್ರಶಂಸೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬರಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅವು ಬೇಗ ಪರಿಹಾರ ಆಗ್ತವೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಫಲ ಸಿಗೋದಕ್ಕೆ ಅವಕಾಶ ಇದೆ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅಂದರೆ ಡೈಜೆಷನ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ, ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆಯೇ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿಸೋದು ಬೇಡ. ಪುಟ್ ವಿಚಾರ ಏನೋ ನಡೆದಿರುತ್ತೆ ಅದನ್ನೇ ದೊಡ್ಡದು ಮಾಡಿಕೊಂಡು ಚಿಂತೆ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಿಹಾರ ಏನು ಅಂತ ಹೇಳಿದ್ರೆ ಬುಧವಾರದ ದಿನ ಗಣಪತಿಗೆ ದೂರ್ವೆ ಅಂತ ಹೇಳಿದ್ರೆ ನಾವು ಗರಿಕೆಯನ್ನು ಅರ್ಪಿಸೋದು ತುಂಬ ಒಳ್ಳೆಯದು. ಓಕೆ, ಕನ್ಯಾ ರಾಶಿಯವರು ಕೊಟ್ಟಾರೆ ಚೆನ್ನಾಗಿದೆ, ಸಣ್ಣದೊಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ. ಓಕೆ, ಇನ್ನು ಮುಂದಿನ ರಾಶಿಗೆ ಬಂದ್ರೆ ತುಲಾ ರಾಶಿಯ ವಾರ ಭವಿಷ್ಯ ಹೇಗಿದೆ ಮೇಡಮ್? ತುಲಾ ರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ದಾಂಪತ್ಯದಲ್ಲಿ ಹೊಂದಾಣಿಕೆ ಹೆಚ್ಚಾಗೋದಕ್ಕೆ ಅವಕಾಶ ಇದೆ. ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗಾದರೂ ಸಮಸ್ಯೆ ಆಗ್ತಾ ಇದೆ, ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಬರ್ತಾ ಇದೆ ಅಂದರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರೋದಕ್ಕೆ ಅವಕಾಶ ಇದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯೋದಕ್ಕೆ ಅವಕಾಶ ಇದೆ. ಹಾಗೆಯೇ ಹಣಕಾಸಿನಲ್ಲಿ ಒಂದು ಸ್ಥಿರತೆ, ಸ್ಟೆಬಿಲಿಟಿ ಕಂಡು ಬರೋದಕ್ಕೆ ಅವಕಾಶ ಇರುವಂತಹ ವಾರ ಇದು. ಹಾಗೆಯೇ ಕುಟುಂಬ ಸದಸ್ಯರ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯೋದಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ದೊರೆಯುತ್ತೆ. ಆರೋಗ್ಯದಲ್ಲಿ ಬೆನ್ನು ಮತ್ತು ಕುತ್ತಿಗೆಗೆ ಸಂಬಂಧಿಸಿದಂತಹ ನೋವು ಬರೋದಕ್ಕೆ ಅವಕಾಶ ಇರುವಂತಹ ವಾರ. ಹಾಗಾಗಿ ಆಲ್ರೆಡಿ ನಿಮ್ಗೆ ಏನಾದರೂ ಈ ಸ್ಪಾಂಡಿಲೈಟಿಸು ಆ ಥರದ್ದೇನಾದರೂ ಸಮಸ್ಯೆ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಇತರರ ಮಾತಿನ ಕಡೆಗೆ ಅತಿಯಾಗಿ ಆಗಬೇಡಿ. ಬೇರೆಯವರು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅನ್ವಾಂಟೆಡ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅದು. ಹಾಗಾಗಿ ಅದನ್ನು ಸ್ವಲ್ಪ ನೀವು ಸರಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ, ಇನ್ಫ್ಲೂಯೆನ್ಸ್ ಆಗಬಾರ್ದು. ಇನ್ನು ಶುಕ್ರವಾರ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಣ ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಅವಕಾಶ ಇದೆ. ಓಕೆ, ತುಲಾ ರಾಶಿಯವರು ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ವೃಶ್ಚಿಕಕ್ಕೆ ಬಂದ್ರೆ, ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ? ಯಾವ ಶುಭ ಫಲಗಳಿದೆ? ವೃಶ್ಚಿಕ ರಾಶಿಯವರಿಗೆ ಮಂಗಳನ ಬಲದಿಂದ ಈ ವಾರ ಧೈರ್ಯ ಮತ್ತು ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಹೊಸ ಜವಾಬ್ದಾರಿಗಳ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಉತ್ತಮ ಆದಾಯ ಕೂಡ ದೊರೆಯೋದಕ್ಕೆ ಅವಕಾಶ ಇರುವಂತಹ ವಾರ ಇದು. ಹಣಕಾಸಿನಲ್ಲಿ ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಅವಕಾಶ ಇದೆ. ಅನುಕೂಲ ಆಗುವಂಥ ವಾರ. ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯೋಗವಾಗೋದಕ್ಕೆ ಅವಕಾಶ ಇದೆ. ಅಂದರೆ ಯಾರಾದರೂ ದೊಡ್ಡವರ ಒಂದು ಸಜೆಷನ್ನ ತಗೊಂಡು ಮುಂದಕ್ಕೆ ಹೆಜ್ಜೆಯನ್ನು ಇಡಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅವಕಾಶಗಳು ದೊರೆತವೆ. ಆರೋಗ್ಯದಲ್ಲಿ ವಾಹನ ಚಾಲನೆ ಮಾಡುವಾಗ ಸಣ್ಣ ಪುಟ್ಟ ಗಾಯಗಳಾಗಬಹುದು, ಅದರ ಬಗ್ಗೆ ಎಚ್ಚರಿಕೆ ಅಗತ್ಯ ಇರುವಂಥದ್ದು ಅಂತ. ಇನ್ನು ಕೋಪವನ್ನು ನೀವು ನಿಯಂತ್ರಿಸಬೇಕಾಗತ್ತೆ. ಈ ಸಮಯದಲ್ಲಿ ಅತಿಯಾಗಿ ಕೋಪ ಮಾಡ್ಕೊಳ್ಳೋದು, ಅತಿಯಾದ ಒಂದು ಶಾರ್ಟ್ ಟೆಂಪರ್ಡ್ ಆಗಿರೋದು, ಇದನ್ನು ಕಮ್ಮಿ ಮಾಡಬೇಕು. ಮಂಗಳವಾರದ ದಿನ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಿ. ಇವತ್ತಾಗಲೇ ಭಾನುವಾರ, ಸೋಮವಾರ ಬಿಟ್ಟು ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಣ ಮಾಡೋದ್ರಿಂದ ಅಥವಾ ನಾಳೆನೇ ಸಂಕಲ್ಪ ಮಾಡ್ತೀನಿ ಮಂಗಳವಾರದ ದಿನ ಅಂತ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಓಕೆ ಮ್ಯಾಮ್, ವೃಶ್ಚಿಕ ರಾಶಿಯವ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿ ಧನುರಾಶಿಗೆ ಬಂದ್ರೆ ಹೇಗಿದೆ ಧನುರಾಶಿಯವರಿಗೆ? ಧನುರಾಶಿಯವರಿಗೆ ಗುರುವಿನ ಅನುಗ್ರಹ ಈ ವಾರ ತುಂಬ ಶುಭ ಫಲಗಳು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬರೋದಕ್ಕೆ ಅವಕಾಶ ಇರುವಂಥದ್ದು. ಹಾಗೆಯೇ ಉತ್ತಮ ಬೆಳವಣಿಗೆ ಕಂಡು ಬರುತ್ತೆ. ಹಣಕಾಸಿನಲ್ಲಿ ಹೊಸ ಅವಕಾಶಗಳು ದೊರೆಯೋದಕ್ಕೆ, ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ದೊರೀತವೆ. ದೂರ ಪ್ರಯಾಣದ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶುಭ ಸುದ್ದಿ ಕೇಳೋದಕ್ಕೆ ಅವಕಾಶ ಇರುವಂತಹ ಸಮಯ ಇದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶ ದೊರೆಯುತ್ತೆ. ಆರೋಗ್ಯದಲ್ಲಿ ಸಾಮಾನ್ಯವಾದಂತಹ ಸ್ಥಿತಿ ಇರುತ್ತೆ, ಅಷ್ಟೇನು ತುಂಬ ವಾವ್ ಅನ್ನೋ ತರಹ ಆರೋಗ್ಯ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲದೆ ಇರಬಹುದು. ಹಾಗಾಗಿ ಎಷ್ಟು ಕೆಲಸ ಮಾಡ್ತಿದ್ದೀರಾ, ಎಷ್ಟು ರೆಸ್ಟ್ ಮಾಡ್ತಿದ್ದೀರಾ, ಎಷ್ಟು ಒಳ್ಳೆ ಆಹಾರ ಪದ್ಧತಿಯನ್ನು ನೋಡ್ಕೊಂಡು ತಗೊತಾ ಇದ್ದೀರಾ, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ಮಾಡಬೇಡಿ. ಈ ವಾರ ಅತಿಯಾದ ಆತ್ಮವಿಶ್ವಾಸ
ಆತ್ಮವಿಶ್ವಾಸ, ನಿಮ್ಮ ಹತ್ರ ತಪ್ಪುಗಳನ್ನು ಮಾಡಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಗುರುವಾರದ ದಿನ ಹಳದಿ ಬೇಳೆಯನ್ನು, ಹಳದಿ ಬಣ್ಣದ ಬೇಳೆ ಯಾವುದಾದ್ರೂ ಆಗಿರಬಹುದು, ಹೆಸರು ಬೇಳೆ ಆಗಿರಬಹುದು, ಕಡಲೆಬೇಳೆ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡೋದ್ರಿಂದ ಶುಭ ಫಲಗಳು ದೊರೆಯೋದಕ್ಕೆ, ಇನ್ನೂ ಹೆಚ್ಚಿನ ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಓಕೆ ಮ್ಯಾಮ್, ನೀವು ಧನುರಾಶಿಯ ತನಕ ತಿಳಿಸ್ಕೊಟ್ಟಿದ್ದೀರಾ. ಕಾಲರ್ಸ್ ರೆಡಿ ಆಗಿದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸುನೀತಾ ಅವರೇ? ನಾವು ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಅವ್ರದ್ದು 26 ಓಕೆ 8 ಓಕೆ 82 ಓಕೆ 26/8 ಹಾ. 1982 ಬೆಳಗ್ಗೆ 6 ಬೆಳಿಗ್ಗೆ 6 ಗಂಟೆಗೆ. ಸರಿ, ಇವತ್ತು ಟ್ಯಾರೋಟ್ ಕಾರ್ಡ್ಸು ಇದೆ, ಜೊತೆಗೆ ಮೇಡಮ್ ಕೂಡ ವೈದಿಕ ಜ್ಯೋತಿಷದಿಂದ ಉತ್ತರವನ್ನ ಕೊಡ್ತಾ ಇದ್ದಾರೆ, ಮಾತನಾಡಿ ಅವರಿದ್ದಾರೆ. ಇನ್ನೊಮ್ಮೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 26 ಆಗಸ್ಟ್ 1982. 82. ಓಕೆ, ಟೈಮ್ ಆಫ್ ಬರ್ತ್ 6 ಗಂಟೆ ಬೆಳಗ್ಗೆ ಮೇಡಮ್, AM. ಬೆಳಗ್ಗೆ 6 ಗಂಟೆ. ಓಕೆ, ಎಲ್ಲಿ ಹುಟ್ಟಿದ್ದು ಸುನೀತಾ ಅವರೇ? ಗಂಗಾವತಿ ಮೇಡಮ್. ಗಂಗಾವತಿ. ಓಕೆ, ಗಂಗಾವತಿ. ಓಕೆ, ಸೊ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಟೈಮು ಪ್ರಕಾರ ನಿಮ್ಮ ಮನೆಯವರ ರಾಶಿ ಬಂದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಸರಿಯಾಗಿದೆಯಾ? ಮೇಡಮ್ ಕರೆಕ್ಟ್ ಇದೆ. ಓಕೆ, ಲಗ್ನ ಬಂದು ಸಿಂಹ ಲಗ್ನ ಆಗುತ್ತೆ. ಸೊ ಏನು ವಿಚಾರ ಕೇಳಬೇಕಿತ್ತಮ್ಮ? ಅವ್ರದ್ದು ಉದ್ಯೋಗ ಮೇಡಮ್, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಓಕೆ, ಅವ್ರ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಆಮೇಲೆ ಅವ್ರ ಹೈ ಪೋಸ್ಟ್ ಸಿಗುತ್ತಾ ಏನು ಅಂತ ಕೇಳ್ಬೇಕು. ಈ ವರ್ಷ ಏನಾಗಿದೆ ಅಂದ್ರೆ ಅಮ್ಮ, 12ನೇ ಮನೆ, ಲಗ್ನದಿಂದ ನೋಡ್ಬೇಕು ನಾವು, ರಾಶಿಯಿಂದ ನೋಡೋದಕ್ಕಿಂತ ಲಗ್ನದಿಂದ ನೋಡ್ಬೇಕು. ರಾಶಿಯಿಂದ ಪರವಾಗಿಲ್ಲ, 9ನೇ ಮನೇಲಿ ಇದ್ದಾನೆ ಗುರು, ಬಟ್ ಲಗ್ನದಿಂದ 12ನೇ ಮನೇಲಿ ಇರೋದ್ರಿಂದ ನಿಮ್ಮ ಅದು ವ್ಯಯಸ್ಥಾನ ಅಂತ ಹೇಳ್ತೀವಿ. ವ್ಯಯ ಅಂತ ಹೇಳಿದ್ರೆ ನಿಮ್ಮ ನಾಲೆಡ್ಜ್ ಇರ್ಬೋದು, ನಿಮ್ಮ ಎಫರ್ಟ್ ಇರ್ಬೋದು, ಅನ್ವಾಂಟೆಡ್ ಆಗಿ ವ್ಯಯವಾಗಿ ಹೋಗ್ತಾ ಇರುತ್ತೆ, ಲಾಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಪೊಸಿಷನ್ ಸಿಗೋಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಇರೋವಂಥದ್ದು. ಸೊ ಪ್ರಯತ್ನ ಪಡಲಿ, ಮುಂದಿನ ಜೂನ್ ನಂತರ ಒಳ್ಳೆಯ ಪೊಸಿಷನ್ನು ಅಥವಾ ಹಣಕಾಸಿನ ಅನುಕೂಲ ಇನ್ನೂ ಹೆಚ್ಚಾಗಿ ಅವಕಾಶ ಇದೆ. ಸೊ ಇನ್ನು 2 ವರ್ಷ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಮುಂದೆ ಬರುವಂಥ 2 ವರ್ಷ. ಈ ವರ್ಷ ಸ್ವಲ್ಪ ಸ್ಟ್ರಕ್ ಆಗಿರ್ತೀರಾ ಅನ್ಬೋದು. ಇನ್ನು 2028 ಟೈಮಲ್ಲಂತೂ ಚಂದ್ರನಿಂದ 11ನೇ ಮನೆ, ಲಗ್ನದಿಂದ 2ನೇ ಮನೆ, ಅದು ತುಂಬ ಪಾಸಿಟಿವ್ ಆದಂಥ ಸಮಯ. ಸೊ ಈ ವರ್ಷ ಸ್ವಲ್ಪ ಸ್ಟ್ರಕ್ ಆಗಿರ್ತಾರೆ, ಎಫರ್ಟ್ ಹಾಕಬೇಕು. ಆ ಎಫರ್ಟ್ ಅಷ್ಟೇನು ಒಳ್ಳೆ ರಿಸಲ್ಟ್ನ ಕೊಡದೇನೂ ಇರಬಹುದು. ಅದರ ಫಲಗಳನ್ನು ಮುಂದೆ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಮಾತಾಡ್ಸೋಣ. ನಮಸ್ಕಾರ ಜಯಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಮಗಳ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಮಗಳ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 25/7/1993. ಓಕೆ, 25/7/1993. 25/7/1993. ಓಕೆ, ಹುಟ್ಟಿದ ಸಮಯ 3:03. ಅರ್ಲಿ ಇನ್ ದ ಮಾರ್ನಿಂಗ್. ಸಾಟರ್ಡೆ ಆಗಂದ್ರೆ ಸಂಡೇಗೆ ಬರುತ್ತೆ ಮೇಡಮ್, ಅದು ಮಧ್ಯರಾತ್ರಿ 3:03. ಬೆಳಗಿನ ಜಾವ 3:03. ಓಕೆ, ಹೌದು. ಸ್ಥಳ ಸರ್? ಸ್ಥಳ ಬೆಂಗಳೂರೇ ಮೇಡಮ್. ಬೆಂಗಳೂರು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನಿಮ್ಮ ಹೆಸರು ಏನು ಹೇಳಿದ್ರಿ ಸರ್? ಜಯಕುಮಾರ್. ನನ್ನ ಹೆಸರು ಬಿ ಜಯಕುಮಾರ್ ಅಂತ. ಜಯಕುಮಾರ್ ಅವರೇ, ಮಗಳು ಹುಟ್ಟಿದ್ದು 25 ಜುಲೈ 1993. ಹೌದು. ಓಕೆ, 3:03 ಬೆಳಗಿನ ಜಾವ. ಹೌದು ಮೇಡಮ್. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮು ಪ್ರಕಾರ ಮಗಳ ರಾಶಿ ಬಂದು ಕನ್ಯಾ ರಾಶಿ, ನಕ್ಷತ್ರ ಹಸ್ತ ನಕ್ಷತ್ರ, ಕರೆಕ್ಟ್ ಮೇಡಮ್. ವೃಷಭ ಲಗ್ನ ಆಗುತ್ತೆ. ಸೊ ಯಾವ ವಿಚಾರ ಕೇಳಬೇಕು ಅಂದ್ರಿ? ಹಲೋ, ಯಾವ ವಿಚಾರ ಕೇಳಬೇಕಿತ್ತು? ಹೌದು, ಮದುವೆ ವಿಚಾರವಾಗಿ ಕೇಳಬೇಕಾಗಿತ್ತು. ಮದುವೆಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ ಅಲ್ವಾ? ಬಹಳ ನಿಧಾನ ಆಗ್ತಾ ಇದೆ. ಏಕೆಂದ್ರೆ ಇಲ್ಲಿ ರಾಹುಕೇತುವಿನ ಆಕ್ಸಸ್, ಶುಕ್ರ ಲಗ್ನದಲ್ಲಿದ್ದಾನೆ, ಬಟ್ ಲಗ್ನದಲ್ಲಿ ಕೇತು ಇರುವಂಥದ್ದು. ಇನ್ನು 7ನೇ ಮನೆ ಅಧಿಪತಿ 3ರಲ್ಲಿ, ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಇದ್ದಾರೆ, ನಿಮಗೆ ಗೊತ್ತಾಗಿರಲ್ಲ ಅಷ್ಟೇ. ತುಂಬ ಹತ್ತಿರದಲ್ಲೇ ಯಾವುದೋ ಒಂದು ಸಂಬಂಧ ನಿಮಗೆ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಈಗ ಗುರು ದಶ ನಡೀತಾ ಇದೆ 35ನೇ ಇಸ್ವಿವರೆಗೂ. ಗುರು ದಶದಲ್ಲಿ 27 ಆಗಸ್ಟ್ ನಂತರ ಶುಕ್ರ. ಸೊ ಆ ಟೈಮಲ್ಲಿ ಮದುವೆ ಯೋಗ ಇದೆ ಸರ್. ಸೊ ಇವಾಗಿಂದ ಪ್ರಯತ್ನ ಪಡಿ, ಮುಂದಿನ ವರ್ಷ ಮದುವೆ ಖಂಡಿತ ಆಗತ್ತೆ, ಅಂದರೆ ಸೆಟ್ಲ್ ಆಗತ್ತೆ ಈ ವರ್ಷ. ಮುಂದಿನ ವರ್ಷ ಮದುವೆ ಯೋಗ ಇದೆ, ಪ್ರಯತ್ನ ಪಡಿ ಸರ್. ಸ್ವಲ್ಪ ಈ ರಾಹುಕೇತುಗೆ ಸಂಬಂಧಿಸಿದಂಗೆ ಸರ್ಪದೋಷ ಕಾಣಿಸ್ತಾ ಇರೋವಂಥದ್ದು. ನೀವು ನನ್ನ ಭೇಟಿ ಆಗಿ ಬಂದು ಪರ್ಸ್ನಲ್ ಆಗಿ ನನ್ನ ಕಚೇರಿಯಲ್ಲಿ ಇದಕ್ಕೆ ಸರಿಯಾದ ಪರಿಹಾರವನ್ನು ನಾನು ಸೂಚಿಸ್ತೀನಿ ಸರ್.
ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿಯೂ ವೀಕ್ಷಕರೇ, ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕಾಗಿ, ಪರಿಹಾರಗಳಿಗಾಗಿ ನೇರವಾಗಿ ಭೇಟಿಯಾಗಬಹುದು. ಸ್ಕ್ರೀನ್ ಮೇಲೆ ನೇರ ಭೇಟಿಗಾಗಿ ಅನ್ನುವಂಥ ಒಂದು ಸಂಪರ್ಕ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ. ನಂಬರ್ಗೆ ಕಾಲ್ ಮಾಡಬಹುದು, ಅಪಾಯಿಂಟ್ಮೆಂಟ್ ಸಿಗುತ್ತೆ, ನಂತರ ಭೇಟಿ ಆಗ್ಬೋದಾಗಿದೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಸದಾಶಿವ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ತಾವು? ಮೇಡಮ್ ಮಗನ ಬಗ್ಗೆ. ಓಕೆ, ಹೇಳಿ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 11/4/1998 ಮೇಡಮ್. 11/4/1998. ಓಕೆ, ಸ್ಥಳ, ಸಮಯ ಸರ್, ಹುಟ್ಟಿದ ಸಮಯ? ಬೆಳಿಗ್ಗೆ 5:05 ಮೇಡಮ್. ಬೆಳಿಗ್ಗೆ 5:15. ಓಕೆ, ಸ್ಥಳ ಸರ್? ಮೈಸೂರು ಮೇಡಮ್. ಮೈಸೂರಲ್ಲಿ. ಸರಿ, ಆಯ್ತು, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಮಗಂದು ಕನ್ಯಾ ರಾಶಿ ಆಗುತ್ತೆ, ನಕ್ಷತ್ರ ಹಸ್ತ ನಕ್ಷತ್ರ, ಸರಿ ಇದೆ ಅಲ್ವಾ? ಹಾ ಸರಿ ಇದೆ ಮೇಡಮ್. ಏನ್ ಮಾಡ್ತಿದ್ದಾನೆ ಸರ್ ಮಗ? ಮೇಡಮ್ ಡಿಗ್ರಿ ಮುಗಿಸಿ ಮಲ್ಲೆ ಇದ್ದಾನೆ. ಸ್ವಲ್ಪ ಕೆಲಸದ ಬಗ್ಗೆ ಇದು ಮಾಡ್ತಾ ಇದೀವಿ ಮೇಡಮ್. ಏನ್ ಓದಿದ್ದಾರೆ, ಯಾವ ಡಿಗ್ರಿ ಮಾಡಿದ್ದಾರೆ? ಇಲ್ಲಿ BA ಮಾಡಿದ್ದಾರೆ. BA ನಾ? ಹಾ ಮೇಡಮ್. ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡುವಂತ ಏನಾದ್ರು ಮನಸ್ಸಿದ್ಯಾ ಅವ್ರಿಗೆ? ಕಂಟಿನ್ಯೂ ಮಾಡಕ್ಕೆ ಮೇಡಮ್ ಹುಷಾರ್ ತಪ್ಪಿದ್ರು ಅವರು 2019ರಲ್ಲಿ. ಓಕೆ, 19ರಲ್ಲಿ ಒಂದು ಆಪರೇಷನ್ ಆಗ್ಬಿಟ್ಟಿತ್ತು. ಓಕೆ ಓಕೆ, ಏನ್ ಆಪರೇಷನ್? ಅದು ಏನೋ ಒಂದು ಕಾಲು ಇನ್ಸ್ಪೆಕ್ಷನ್ ಆಗ್ಬಿಟ್ಟು ಆಪರೇಷನ್. ಅದೇ ಅದೇ, ಯಾಕೆಂದ್ರೆ 6ನೇ ಮನೇಲಿ ರಾಹು ಇರೋಂಥದ್ದು ಡಿಟೆಕ್ಟ್ ಆಗಲ್ಲ ಕೆಲವು ಸರಿ, ಏನಾಗಿದೆ, ಯಾವ ರೀತಿ ಕಾಯಿಲೆ ಬಂದಿದೆ ಅಂತ ತುಂಬಾ ದಿನ ಗೊತ್ತೇ ಆಗಿರೋದಿಲ್ಲ ನಿಮಗೆ. ಆ ಥರದ ಸಮಸ್ಯೆಗಳಾಗಿರೋದಕ್ಕೆ ಚಾನ್ಸ್ ಇರುತ್ತೆ. ಈಗ ಉದ್ಯೋಗ ಅಂತ ಹೇಳಿದ್ರೆ, ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ಉದ್ಯೋಗ ಸ್ಥಾನಾಧಿಪತಿ ಕುಜ, ಇದು ಗುರು 12ನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ ಕೇತು ಜೊತೆಗೆ. ಸೊ ರೆಗ್ಯುಲರ್ ಆಗಿ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಆಯ್ತಾ. ಗುರುವಿನ ಆರಾಧನೆ ಮಾಡಿಕೊಂಡು ಉದ್ಯೋಗವನ್ನು ಹುಡ್ಕೋದ್ರಿಂದ ಸರಿಯಾದ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ದೋಷಗಳಿದೆ, ಶನಿ ಮತ್ತು ಸೂರ್ಯ ಒಟ್ಟಿಗೆ ಇದ್ದಾರೆ, ಇದೆಲ್ಲ ಕೆಲವು ಸಣ್ಣ ಪುಟ್ಟ ದೋಷಗಳಿದೆ. ಮತ್ತು ಟೈಮು ಕೂಡ ಕೆಲವು ವಿಚಾರದಲ್ಲಿ 28ನೇ ಇಸ್ವಿವರೆಗೂ ರಾಹುವಿನ ದಶನೇ ನಡೀತಾ ಇರುವಂಥದ್ದು. ಸೊ ರಾಹು ಅದೇ ಹೆಲ್ತ್ ಇಶ್ಯೂಸ್ ಕೊಡ್ತಾನೆ. ಹಾಗಾಗಿ ರಾಹುಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು, ಗುರುವಿಗೆ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ, ಹಾಗೆಯೇ ಉದ್ಯೋಗ ಕೂಡ ಸಿಗೋದಕ್ಕೆ ಚಾನ್ಸ್ ಇರುತ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ನಮಸ್ಕಾರ. ಹಲೋ. ನಮಸ್ಕಾರ, ಮಾತನಾಡಿ. ಮ್ಯಾಮ್, ನಮ್ಮ ಸೋಮಶೇಖರ್ ಅಂತ, ಬೆಂಗಳೂರಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ನೀವು ಹುಟ್ಟಿದ ದಿನಾಂಕವನ್ನು ತಿಳಿಸಿ. 12/5/96. 12/5/1996. ಹುಟ್ಟಿದ ಸಮಯ? ಮೇಡಮ್ ಬೆಳಿಗ್ಗೆ 8:15. ಬೆಳಿಗ್ಗೆ 8:15. ಸ್ಥಳ ಸರ್? ಮ್ಯಾಮ್ ದಾವಣಗೆರೆ. ದಾವಣಗೆರೆ. ಸರಿ, ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ರಾಶಿ ಬಂದು ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ, ಸರಿಯಾಗಿದೆಯಾ? ಹೌದು ಮ್ಯಾಮ್. ಓಕೆ. ಸೊ ಇಲ್ಲಿ ಲಗ್ನದಲ್ಲೇ ಶುಕ್ರ, ಯಾವ ವಿಚಾರವಾಗಿ ಮಾತಾಡಬೇಕಿತ್ತು? ಮೇಡಮ್ ನನಗೆ ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ದುಡ್ದಿರೋ ದುಡ್ಡು ಯಾವ್ದು ಕೈಯಲ್ಲಿ ನಿಲ್ತಾ ಇಲ್ಲ, ಮತ್ತೆ ಸಾಲ ಜಾಸ್ತಿ ಆಗ್ತಾ ಇದೆ ತಿಂಗಳ. ಓಕೆ. ಮದುವೆ ಕೂಡ ಕೂಡಿ ಬಂದಿಲ್ಲ ಇನ್ನೂ. ಇಲ್ಲಿ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಧನಸ್ಥಾನಾಧಿಪತಿ ತುಂಬಾ ಪಾಸಿಟಿವ್ ಆಗೇ ಇದ್ದಾನೆ, ಭಾಗ್ಯಸ್ಥಾನದಲ್ಲಿ ಇದ್ದಾನೆ, ಖಂಡಿತ ಗ್ರೋ ಆಗುತ್ತೆ, ಏನು ತೊಂದರೆ ಇಲ್ಲ. ಧನಸ್ಥಾನದಲ್ಲಿ ಗುರು ಕೂಡ, ಅಂದರೆ ಗೋಚಾರದ ಗುರು ಕೂಡ ಧನಸ್ಥಾನದಲ್ಲೇ ಇದ್ದಾನೆ, ಅದು ಒಂದು ಪಾಸಿಟಿವೇ ಲಗ್ನದಿಂದ. ಬಟ್ ನಿಮಗೆ ಯಾಕೆ ವರ್ಕ್ ಪ್ಲೇಸ್ನಲ್ಲಿ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ, ಶನಿ ಮತ್ತು ಕೇತು ಜೊತೆಲಿ 10ನೇ ಮನೆಯಲ್ಲಿ. ಸೊ ಇದು ಸಮಸ್ಯೆ ಕೊಡ್ತಾ ಇರುವಂಥದ್ದು. ಶನಿ ಕೇತುಗೆ ಸಂಬಂಧಿಸಿದಂಗೆ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರೆದ್ರೆ ಡೆಫಿನೆಟ್ ಆಗಿ ಪಾಸಿಟಿವ್ ಆಗಿರುತ್ತೆ. ನಿಮಗೆ ಸೂರ್ಯ ತುಂಬ ಚೆನ್ನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ, ಅದರಲ್ಲೂ 11ನೇ ಮನೆಯಲ್ಲಿ. ಸೊ ಇದೆಲ್ಲ ಪಾಸಿಟಿವ್ ಥಿಂಗ್ಸ್ ಅಂತ ಹೇಳ್ಬೋದು. ಹಣಕಾಸು ಖಂಡಿತ ಕಡಿಮೆ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಧನಸ್ಥಾನ ಸ್ವಲ್ಪ ವೀಕ್ ಇರೋವಂಥದ್ದು ಅಷ್ಟೇ. ಸೊ ಅದು ಸರಿಯಾಗತ್ತೆ, ಏನು ತೊಂದರೆ ಇಲ್ಲ. ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಪಾಸಿಟಿವ್ ಆಗೋಕ್ಕೆ ಚೇಂಜ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಶನಿ ಮತ್ತು ಕೇತುವಿನ ಸಂಬಂಧಿಸಿದಂಗೆ ಯಾವ ರೀತಿಯ ಪರಿಹಾರ ಮಾಡ್ಕೋಬೇಕು ಅನ್ನೋದಕ್ಕೆ ನೀವು ನನ್ನ ಪರ್ಸ್ನಲ್ ಆಗಿ ಬಂದು ಭೇಟಿ ಆಗಬಹುದು. ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಪರಿಹಾರಗಳಿರ್ತವೆ. ಕೆಲವಕ್ಕೆ ನಾವು ಪರಿಹಾರಗಳನ್ನು ಮಾಡಿಕೊಂಡೇ ಲೈಫ್ನಲ್ಲಿ ಮುಂದುವರಿಬೇಕಾಗತ್ತೆ. ಸೊ ಆ ಥರದ ಪರಿಹಾರಗಳೇನಾದರೂ ಇತ್ತು ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗದಗಿಂದ ಮಂಗಳ ಅವರು. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮಂಗಳಾ ಅವರೇ? ನನ್ನ ಬಗ್ಗೆ ಮೇಡಮ್. ಸರಿ, ನೀವು ಹುಟ್ಟಿದ ದಿನಾಂಕವನ್ನು ತಿಳಿಸಿ. ಹುಟ್ಟಿದ ದಿನಾಂಕ ಗುರುತಿಲ್ಲ ಮೇಡಮ್, ಮೀನ ರಾಶಿ ನಂದು. ಹೌದಾ? ಓಕೆ, ಟಾರೋಟ್ ಕಾರ್ಡ್ ಮೂಲಕ ಮೇಡಮ್ ಉತ್ತರಿಸ್ತಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಏನ್ ವಿಚಾರ ಕೇಳಬೇಕಿತ್ತಮ್ಮ?
ಮೇಡಮ್ ನಾನು ಮನೆ ಕಟ್ಬೇಕಂತ ಇದ್ದೀನಿ ಮೇಡಮ್, ಅದಕ್ಕೆ ಆಗುತ್ತೆ ಇಲ್ಲ ಅಂತ. ಖಂಡಿತ ನೋಡೋಣ. ನಿಮ್ಮ ಹೆಸರೇನು? ಮಂಗಳ ಅಂತ ಮೇಡಮ್. ಮಂಗಳ ಅವರೇ, ನಿಮ್ಮ ಇಷ್ಟ ದೈವವನ್ನ ನೆನಪಿಸ್ಕೊಳ್ಳಿ. ಇಷ್ಟ ದೈವ, ಕುಲದೈವ, ಯಾವ್ದಾದ್ರು ದೇವರುಗಳಿದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿ. ನಾನು ನಿಮ್ಮ ಹೆಸರಲ್ಲಿ ಒಂದು ಕಾರ್ಡ್ನ ತೆಗಿತೀನಿ. ಮನೆ ಕಟ್ಟಬೇಕು ಅಂತಿದ್ದೀರಾ, ಅದು ಆಗತ್ತಾ? ಆದ್ರೆ ಯಾವ ಟೈಮಲ್ಲಿ ಆಗುತ್ತೆ, ಇದು ನಿಮ್ಮ ಪ್ರಶ್ನೆ. ಸರಿ ಇದೆ ಅಲ್ವಾ? ನಿಮ್ಮ ಇಷ್ಟ ದೈವವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವ. ಖಂಡಿತ ಮನೆ ಕಟ್ಟೋದಕ್ಕೆ ಆಗತ್ತಮ್ಮ. ಇನ್ನು ಕೇವಲ 13 ತಿಂಗಳು, ಅಂದ್ರೆ 1 ವರ್ಷ 1 ತಿಂಗಳಲ್ಲಿ ನೀವು ಸರಿಯಾಗಿ ಪ್ಲಾನ್ ಮಾಡಿದ್ರೆ ಹಣಕಾಸಿನ ಅನುಕೂಲ ಆಗುತ್ತೆ. ಯಾರಾದ್ರೂ ನಿಮಗೆ ಸಹಾಯ ಮಾಡೋದಕ್ಕೆ, ಹಣಕಾಸಿನ ಸಹಾಯ ಮಾಡೋದಕ್ಕೆ ಯಾರಾದ್ರೂ ಹೆಣ್ಮಗಳಿದಾರಾ? ನಿಮ್ಮ ಅತ್ತೆನೋ ತಾಯಿನೋ ಯಾರಾದ್ರೂ ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಆ ಥರ ಏನಾದ್ರು ಹೇಳಿದಾರಾ? ಇಲ್ಲ ಮೇಡಮ್, ಯಾರು ಇಲ್ಲ ಮೇಡಮ್. ನೋಡಿ, ಆ ಥರದವ್ರು ಯಾರಾದ್ರೂ ಒಬ್ರು ಹೆಣ್ಮಕ್ಳ ಸಹಾಯದಿಂದ ನಿಮಗೆ ಒಂದು ಸ್ವಲ್ಪ ಹಣಕಾಸಿನ ಅನುಕೂಲ ಕೂಡ ಸಿಗುತ್ತೆ, ಅಥವಾ ಅವರಿಂದ ಸರಿಯಾದ ಗೈಡೆನ್ಸ್ ಸಿಕ್ಕು ನೀವು ಮನೆ ಕಟ್ಟೋದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಅವಕಾಶ ಇದೆ. ಇನ್ನು ಕೇವಲ 13 ತಿಂಗಳಲ್ಲಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತೀವಿ. ಯಾವುದು ಈಸಿಯಾದ ವಿಚಾರ ಅಲ್ಲ, ಅದೆಲ್ಲ ಸುಲಭ ಅಲ್ಲ. ಬಟ್ 13 ತಿಂಗಳಲ್ಲಿ ನಿಮಗೆ ಖಂಡಿತ ಮನೆ ಕಟ್ಟುವಂಥ ಯೋಗ ಇದೆ. ನೀವು ಪ್ರಯತ್ನ ಪಡ್ಬೋದು. ಓಕೆ, ಥ್ಯಾಂಕ್ ಯು ಮಂಗಳ ಅವರೇ ಕರೆ ಮಾಡಿದ್ದಕ್ಕಾಗಿ. ಅಫ್ಕೋರ್ಸ್ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನ ಬೇಕಾದಲ್ಲಿ ನೇರ ಭೇಟಿಯನ್ನು ಆಗಬಹುದು. ಕಚೇರಿಯ ವಿಳಾಸ ಹಾಗೂ ಸಂಪರ್ಕ ಸಂಖ್ಯೆಯನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಹಾಗಾದರೆ ವೀಕ್ಷಕರೇ, ಇನ್ನುಳಿದ ರಾಶಿಗಳ ಭವಿಷ್ಯ, ವಾರ ಭವಿಷ್ಯ ಯಾವ ರೀತಿಯಾಗಿದೆ, ಏನು ಹೇಳುತ್ತೆ ರಾಶಿ ಫಲ ಕೇಳ್ತಾ ಹೋಗೋಣ. ಮೇಡಮ್, ನೀವು ತಿಳಿಸ್ಕೊಡ್ತಾ ಇದ್ರಿ, ಧನು ರಾಶಿಯವ್ರದ್ದು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದಿನ ರಾಶಿಗೆ ಬಂದರೆ ಮಕರ ರಾಶಿ ಹೇಗಿದೆ? ಮಕರ ರಾಶಿಯವರಿಗೆ ಶನಿಯ ಅನುಗ್ರಹ ಅದರಿಂದ ಕಠಿಣವಾದಂತಹ ಪರಿಶ್ರಮಕ್ಕೆ ಉತ್ತಮವಾದಂತಹ ಫಲ ದೊರೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಗೌರವ ಹೆಚ್ಚಾಗುತ್ತೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ, ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಗತಿ ಆಗುತ್ತೆ. ಪ್ರಗತಿ ಆಗಲ್ಲ ಅಂತಲ್ಲ, ಸ್ವಲ್ಪ ಸ್ಲೋ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಹಣಕಾಸಿನಲ್ಲಿ ಉಳಿತಾಯಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತೀರಾ ನೀವು ಈ ಸಮಯದಲ್ಲಿ, ಅದು ಖಂಡಿತ ಪಾಸಿಟಿವ್ ಆಗಿರುತ್ತೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸು ಸಾಧಿಸಬೇಕು. ಈಸಿ ಇಲ್ಲ ಅಚೀವ್ಮೆಂಟ್ ಮಾಡೋದು ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಬೆನ್ನು ಮತ್ತು ಮೊಣಕಾಲಿನ ನೋವಿನ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ಬೇಕಾಗುತ್ತೆ. ಇದೆರಡು ನಿಮಗೆ ಸ್ವಲ್ಪ ಬಾಧಿಸೋದಕ್ಕೆ ಅವಕಾಶ ಇದೆ. ಮಕರ ರಾಶಿಯವರಿಗೆ ಯಾವುದೇ ಕೆಲಸದಲ್ಲಿ ಅರ್ಧದಲ್ಲೇ ಬಿಡಬಾರ್ದು. ಇವತ್ತು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಮಾಡಲೇಬೇಕು ಈ ವಾರ ನೀವು. ಹಾಗೆಯೇ ಶನಿವಾರದ ದಿನ ಶನೀಶ್ವರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಪಾಸಿಟಿವ್ ರಿಸಲ್ಟ್ಸ್ನ ಖಂಡಿತ ಪಡ್ಕೊಳ್ಬಹುದು. ಓಕೆ ಮ್ಯಾಮ್, ಮಕರದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕುಂಭರಾಶಿಗೆ ಬಂದರೆ ಹೇಗಿದೆ? ಕುಂಭರಾಶಿಯವರಿಗೆ ಕೂಡ ನಾನು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶನಿಯ ಒಂದು ಪ್ರಭಾವನೆ ತಗೊಳ್ತೀನಿ. ಇಲ್ಲಿ ಆಲೋಚನೆಗಳು ಯಶಸ್ಸಿನ ಅತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯತೆ ಇರುತ್ತೆ. ನೀವು ಮಾಡುವಂಥ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದು ನಿಮಗೆ ಪಾಸಿಟಿವ್ ಆದಂತಹ ಗ್ರೋತ್ನ ಕೊಡುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರ್ತವೆ, ಹೊಸ ಜವಾಬ್ದಾರಿಗಳು ಸಹ ಬರೋದಕ್ಕೆ ಅವಕಾಶ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸಮತೋಲನವನ್ನು ಕಾಪಾಡೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಸಂಬಂಧಗಳು ಉತ್ತಮವಾಗಿರುತ್ತೆ. ಸ್ನೇಹಿತರ ಸಹಾಯದಿಂದ ಪ್ರಮುಖವಾದ ಕೆಲಸಗಳು, ಅಂದುಕೊಂಡಂತಹ ಕೆಲಸಗಳು ಪೂರ್ಣಗೊಳ್ತವೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾದಂತಹ ಫಲ ಸಿಗೋದಕ್ಕೆ ಅವಕಾಶ ಇರುವಂತಹ ಸಮಯ. ಆರೋಗ್ಯದಲ್ಲಿ ನಿದ್ದೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸ್ಟ್ರೈನ್ ಮಾಡ್ಕೊಳ್ತಾರೆ, ಅಷ್ಟು ರಿಲ್ಯಾಕ್ಸ್ ಮಾಡಲ್ಲ ಅನ್ನೋವಂಥ ಒಂದು ಸಮಯ ಇದು. ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಳ್ದೆ ಒಂದು ರಿಲ್ಯಾಕ್ಸ್ಡ್ ಆಗಿ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು ತುಂಬ ಒಳ್ಳೆಯದು. ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ತಗೊಂಡು ಹೋಗಿ ಶನೇಶ್ವರನ ದೇವಸ್ಥಾನದಲ್ಲಿ ದಾನವನ್ನಾಗಿ ನೀಡಿ ಬರೋದು. ಯಾವಾಗಲೂ ದಾನಗಳನ್ನು ಮಾಡಬೇಕಾದ್ರೆ ದಕ್ಷಿಣೆ ಸಮೇತ, ವಿಳೆದೆಲೆ, ಅಡಿಕೆ ದಕ್ಷಿಣೆ ಸಮೇತ ದಾನವನ್ನು ಮಾಡೋದು ಶುಭ. ಓಕೆ ಮ್ಯಾಮ್, ನೀವು ಕುಂಭರಾಶಿಯ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕಡೆಯದಾಗಿ ಮೀನರಾಶಿಗೆ ಬಂದರೆ ಹೇಗಿದೆ ವಾರ ಫಲ? ಮೀನರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಈ ವಾರ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತಹ ವಾರ ಇದು. ಉದ್ಯೋಗದಲ್ಲಿ ಉತ್ತಮವಾದಂತಹ ಅವಕಾಶಗಳು ದೊರೆತವೆ. ಆದಾಯದ ಬೆಳವಣಿಗೆ ಕಂಡು ಬರುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಲಾಭದಾಯಕವಾಗಿರ್ತವೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಪೂಜೆ ಮಾಡಬೇಕು, ಪುನಸ್ಕಾರಗಳನ್ನು ಮಾಡಬೇಕು, ಜಪತಪಗಳನ್ನು ಮಾಡ್ಕೊಳ್ಬೇಕು, ಈ ಥರದೊಂದು ಮನಸ್ಸಿರುತ್ತೆ. ಇದರಿಂದ ಪೂರ್ತಿ ಪ್ರಮಾಣದ ಶುಭ ಫಲಗಳು ಖಂಡಿತ
ಖಂಡಿತ ಸಿಗ್ತವೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಆಹಾರ ಮತ್ತು ವಿಶ್ರಾಂತಿಯ ಕಡೆಗೆ ಹೆಚ್ಚಿನ ಗಮನ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಇದ್ದರೆ ನಿಮಗೆ ತುಂಬ ಬಾಧಿಸುತ್ತೆ, ಅದ್ರ ಕಡೆ ಹೆಚ್ಚಿನ ಗಮನ ಇರಬೇಕು. ಸಣ್ಣ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಈ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಇದೇ ಇವರಿಗೆ ಈ ವಾರದ ಒಂದು ಗಮನಿಸಬೇಕಾಗಿದ್ದು ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು ಆರೋಗ್ಯನ ಅಂಥೇಳಿ. ಗುರುವಾರ ವಿಷ್ಣು ಅಥವಾ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ವಿಷ್ಣು ಸ್ವರೂಪ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ಅಥವಾ ನರಸಿಂಹ, ಯಾವುದಾದ್ರೂ ವಿಷ್ಣು ಸ್ವರೂಪದ ದೇವರುಗಳನ್ನು ಒಂದು ಪೂಜೆಯನ್ನು ಮಾಡೋದ್ರಿಂದ ಇವರಿಗೆ ಶುಭ ಫಲಗಳು ಹೆಚ್ಚಾಗಿ ದೊರೀತವೆ. ಓಕೆ, ಮೀನರಾಶಿಯವರಿಗೂ ಕೂಡ ಪರಿಹಾರವನ್ನು ತಿಳಿಸಿದ್ದೀರಿ, ಜೊತೆಗೆ ಉತ್ತಮವಾದಂಥ ವಾರ ಫಲ ಕೂಡ ಇದೆ ಅನ್ನುವಂಥದ್ದು. ಮೇಡಮ್, 12 ರಾಶಿಗಳ ಫಲಾನುಫಲವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕಾಲರ್ಸ್ ರೆಡಿ ಇದ್ದಾರೆ ಮಾತನಾಡೋದಕ್ಕಾಗಿ ತಮ್ಮ ಜೊತೆಗೆ. ನಮಸ್ಕಾರ. ನಮಸ್ಕಾರವಾ. ಗಾಯತ್ರಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗಾಯತ್ರಿ ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ಗಾಯತ್ರಿ ಅವರೇ, ತಾಯಿ ಮಾತಾಡ್ತಿರೋದು. ಸರಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ಮಗಳು ಗಾಯತ್ರಿ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿಮಾ. 10/10/89. 10/10/1989. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 7:50. ಬೆಳಿಗ್ಗೆ 7:50. ವಿಜಯದಶಮಿ ದಿವಸ. ಹೌದಾ? ಓಕೆ, ಸ್ಥಳ ಹೇಳಿ. ಬೆಂಗಳೂರಲ್ಲಿ ಹುಟ್ಟಿರೋದು. ಸರಿ, ಗಾಯತ್ರಿ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಓಕೆ ಮಾ, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮು ಪ್ರಕಾರ ನಿಮ್ಮ ಮಗಳ ರಾಶಿ ಬಂದು ಕನ್ಯಾ ರಾಶಿ, ನಕ್ಷತ್ರ ಬಂದು ಚಿತ್ತಾ ನಕ್ಷತ್ರ, ಸರಿ ಇದೆಯಾ? ಮಕರ ರಾಶಿ ಬರುತ್ತೆ, ಶ್ರವಣ ನಕ್ಷತ್ರ. 10/10/99 ತಾನೆ? 1989. ಓಕೆ ಓಕೆ, ಅದೇ 89. ಓಕೆ, ಒಂದೇ ನಿಮಿಷ. ಓಕೆ, ಮಕರ ರಾಶಿ ಬರುತ್ತಮ್ಮ. ಮಕರ ರಾಶಿ, ಶ್ರವಣ ನಕ್ಷತ್ರ, ಸರಿ ಇದೆ ಅಲ್ವಾ? ಹೌದು. ಓಕೆ, ಯಾವ ವಿಚಾರ ಕೇಳಬೇಕಿತ್ತು ಮಗಳ ಬಗ್ಗೆ? ಹೆಲ್ತ್ ಬಗ್ಗೆ ಕೇಳ್ಬೇಕಾಯ್ತು. ಮದ್ವೆ ಆಗಿದೆ, ಮಗು ಇದೆ. ಅತ್ತೆ ಮನೇಲಿ ಇರೋದೇ ಇಲ್ಲ, ಓಡ್ ಬಂದು ತಾಯಿ ಮನೇಲಿ ಕೂತ್ಕೋತಾಳೆ. ಇರ್ಬೇಕು, ಅವ್ರ ಅತ್ತೆ ಕಳಿಸ್ತಾ ಇರ್ತಾಳೆ, ಹೋಗು 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 ಅಂತ. ಅದೇ ಪ್ರಾಬ್ಲಮ್ ಆಗಿರೋದು. ಅವ್ರ ಅತ್ತೆ ಕಳಿಸ್ತಾರ ಹೋಗು ಅಂತ? ಹೋಗು, ನಿಮ್ ಮನೆಗೆ ಹೋಗು ಅಂತ ಕಳಿಸ್ತಾ ಇರ್ತಾರೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 13 ವರ್ಷ ಆಯ್ತಮ್ಮ. ಎಷ್ಟು ವರ್ಷ? 13 ವರ್ಷ ಆಗಿದೆ. ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 7ನೇ ಮನೆ ಅಧಿಪತಿ 12ರಲ್ಲಿದ್ದಾರೆ. ಗಂಡ ಹೆಂಡತಿ ಸಂಬಂಧನೂ ಅಷ್ಟು ಸರಿ ಇಲ್ಲ. ಹೌದು. ಏಕೆಂದ್ರೆ ಇಲ್ಲಿ ವ್ಯಯಸ್ಥಾನ ಆಕ್ಟಿವೇಟ್ ಆದ ತಕ್ಷಣ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿನೇ ಆಗುತ್ತೆ. ಶುಕ್ರನ ಪ್ಲೇಸ್ಮೆಂಟ್ ಚೆನ್ನಾಗೇ ಇದ್ರೂ ಕೂಡ ಒಂದು ಲೆವೆಲಲ್ಲಿ ಸಂಸಾರ ನಡೆದ್ರೂ ಕೂಡ ವ್ಯಯಸ್ಥಾನ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ದೂರ ಆಗುವಂಥದ್ದು ಹಸ್ಬೆಂಡ್ನಿಂದ ಇದೆಲ್ಲ ಜಾಸ್ತಿ ಇದೆ. ಸೊ ಇದಕ್ಕೆ ಸರಿಯಾದ ಪರಿಹಾರಗಳನ್ನು ಮಾಡಿಕೊಂಡೇ ಮುಂದುವರಿಬೇಕಮ್ಮ. ಪ್ರತಿನಿತ್ಯ ಅವರು ಅರ್ಧನಾರೀಶ್ವರ ಸ್ತೋತ್ರವನ್ನು ಕೇಳಿ, ಅದರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸರಿಯಾಗಿ ಆಗ್ಬೋದು, ಪ್ರಾಬ್ಲಮ್ ಇರೋದು ಸಾಲ್ವ್ ಆಗ್ಬೋದು. ಬಟ್ ನೀವು ನನ್ನ ಕಚೇರಿಯಲ್ಲಿ ಡೈರೆಕ್ಟಾಗಿ ಭೇಟಿ ಮಾಡಿ ಇದಕ್ಕೆ ಸರಿಯಾದ ಪರಿಹಾರವನ್ನು ನಾನು ಸೂಚಿಸ್ತೀನಿ. ಡೀಟೇಲಾಗಿ ನೋಡಬೇಕಾಗತ್ತೆ. ಸೊ ಬೇರೆಯವರು ಕರೆ ಮಾಡ್ತಿರ್ತಾರೆ, ಹಾಗಾಗಿ ನೋಡಿಕೊಂಡು ನಾವು ಡೀಟೇಲಾಗಿ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಈರಣ್ಣ ಅಂತ, ಬಳ್ಳಾರಿಯಿಂದ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅನ್ಸುತ್ತೆ. ನೀವು ಟ್ಯಾರೋಟ್ ಕಾರ್ಡ್ ಮೂಲಕ ಕೂಡ ಇವತ್ತು ಉತ್ತರಗಳನ್ನು ಕೊಡ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ರಿ ಟ್ಯಾರೋಟ್ ಕಾರ್ಡ್ ನಮ್ಮದಲ್ಲ, ಪಾಶ್ಚಾತ್ಯರದು, ಯುರೋಪ್ದು, ಬಟ್ ಆದರೂ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿ. ಇದರಲ್ಲಿ ಪ್ರಶ್ನೆ ಕೇಳೋದಾದರೆ, ಪಾಸಿಟಿವ್ ಮತ್ತು ನೆಗೆಟಿವ್ ಕಾರ್ಡ್ಸ್ಗಳಂತ ಎಷ್ಟು ಕಾರ್ಡ್ಸ್ಗಳನ್ನಾಗಿ ನೀವು ವಿಂಗಡಿಸ್ತೀರಿ? ಪಾಸಿಟಿವ್ ಎಷ್ಟಿರುತ್ತೆ, ನೆಗೆಟಿವ್? ಇಲ್ಲ, ಪಾಸಿಟಿವ್ ಕೆಲವು ಪಾಸಿಟಿವ್ ಇದೆ, ಎಲ್ಲನೂ ನೆಗೆಟಿವ್. ಇವಾಗ ನಾವು ಹೆಂಗೆ ಹೇಳ್ತೀವಿ ಗೊತ್ತಾ, ನೋಡಿ, ಡೆತ್ ಅನ್ನುವಂಥ ಕಾರ್ಡ್ ಇದೆ. ಆ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಹೆಂಗೆ ಅನ್ಸುತ್ತೆ? ಇದು ಡೆತ್ ಕಾರ್ಡ್, ಇದು ನೆಗೆಟಿವ್ ಕಾರ್ಡ್ ಅಂತ. ಇಲ್ಲ, ಸಾವು ಅನ್ನೋದು ಏನನ್ನ ಸೂಚಿಸುತ್ತೆ ಅಂದ್ರೆ ಹೊಸ ಹುಟ್ಟನ್ನ ಸೂಚಿಸುತ್ತೆ. ಹಾಗಾಗಿ ನಾವಿಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಒಂದು ಕನ್ಸಿಡರ್ ಮಾಡೋದಕ್ಕಿಂತ ಆ ಮೂಮೆಂಟ್ ಅಲ್ಲಿ ಅವರ ಎನರ್ಜಿಗಳನ್ನಾಗಿ ನೋಡೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ ಮ್ಯಾಮ್, ಓಕೆ. ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಮೇಡಮ್, ಮಂಜುನಾಥ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಕರೆಕ್ಟ್ ಮಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 24 ಓಕೆ 9/1973. 24/9/1973. ರಾತ್ರಿ 8 ಗಂಟೆಗೆ ಬೆಂಗಳೂರಲ್ಲಿ. ರಾತ್ರಿ 8 ಗಂಟೆಗೆ ಬೆಂಗಳೂರು ಅಲ್ವಾ? ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್.
ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ದು ಸಿಂಹ ರಾಶಿ ಮಖ ನಕ್ಷತ್ರ ಕರೆಕ್ಟ್ ಆಗಿದೆ ಅಲ್ವಾ? ಹೌದು ಹೌದು ಮೇಡಮ್. ಓಕೆ, ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು ಸರ್? ಮೇಡಮ್ ಒಂದು ಅಪಾರ್ಟ್ಮೆಂಟ್ ಹುಡುಕ್ತಾ ಇದೀವಿ, ಯಾವ್ದಾನ ಚೆನ್ನಾದ ಅಪಾರ್ಟ್ಮೆಂಟ್ ಸಿಗತ್ತಾ? ಇವಾಗ ಇದೀವಿ ಒಂದು ಚಿಕ್ಕದಿದೆ, ಬೇರೆ ಹುಡುಕ್ತಾ ಇದೀವಿ, ಸಿಗತ್ತಾ? ಮತ್ತೆ ಆರೋಗ್ಯ ಬಗ್ಗೆ? ಆರೋಗ್ಯದಲ್ಲಿ ಸ್ವಲ್ಪ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸು ಅಥವಾ ಕೊಲೆಸ್ಟ್ರಾಲು ಈ ಥರದ್ದೇನಾದರೂ ಚೆಕ್ ಮಾಡಿಸಿದ್ದೀರಾ? ಮಾಡ್ತಾ ಇದೀವಿ ಮೇಡಮ್. ಸ್ವಲ್ಪ ಕೊಲೆಸ್ಟ್ರಾಲ್ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಕೊಲೆಸ್ಟ್ರಾಲ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಡಿ ವಿಟಮಿನ್ ಬಗ್ಗೆ ಗಮನ ಇರಲಿ, ಯಾಕೆಂದರೆ ಸೂರ್ಯ ಬುಧ ಇಬ್ಬರೂ 6ನೇ ಮನೆಯಲ್ಲಿ ರೋಗಸ್ಥಾನದಲ್ಲಿ ಇರುವಂಥದ್ದು. ಹಾಗೆಯೇ ನೀವು ಮನೆ ಬಗ್ಗೆ ಕೇಳಿದ್ರಿ, ಮನೆ ತೊಗೊಳಕ್ಕಾಗುತ್ತಾ ಅಂತ. ಖಂಡಿತ ಚಾನ್ಸಸ್ ಇದೆ. 4ನೇ ಮನೆಯಲ್ಲಿ ಗುರುವಿನ ಗೋಚಾರದ ಗುರುವಿನ ಒಂದು ಸಂಚಾರ ನಡೀತಿರುವಂಥ ಸಮಯ. ಸೊ ಒಳ್ಳೆಯ ಮನೆಯನ್ನು ತಗೊಳ್ಳೋದಕ್ಕೆ ಖಂಡಿತ ಅವಕಾಶ ಇರುವಂಥ ಸಮಯ ಇದು. ಈ ವರ್ಷ ಪೂರ್ತಿ ಪ್ರಮಾಣದಲ್ಲಿ ಅವಕಾಶ ಇದೆ, ಪ್ರಯತ್ನ ಪಡಿ ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮತ್ತೊಬ್ರು ವೀಕ್ಷಕರು ಕರೆಗಾಗಿ ಕಾಯ್ತಾ ಇದ್ದಾರೆ. ನಮಸ್ಕಾರ ಆನಂದ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಸರಿ, ಹೇಳಿ ಸರ್. ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಮೇಡಮ್ ಆನಂದ್ ಕುಮಾರ್ ಮೇಡಮ್. ಓಕೆ. ಡೇಟ್ ಆಫ್ ಬರ್ತ್ 1/6/1975 ಮೇಡಮ್. 1/6/1995 ಅಲ್ವಾ? 1975 ಮೇಡಮ್. 1975. ಓಕೆ ಸರ್, ಹುಟ್ಟಿದ ಸಮಯ ಸರ್? ಮೇಡಮ್ ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಟೈಮಿಂಗ್ ಗೊತ್ತಿಲ್ಲ, ಪರವಾಗಿಲ್ಲ. ಇವತ್ತು ಟ್ಯಾರೋಟ್ಸ್ ಕಾರ್ಡ್ ಮೂಲಕ ಮೇಡಮ್ ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ ಮಾತನಾಡಿ. ನಮಸ್ತೆ ಆನಂದ್ ಕುಮಾರ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಯಾವ ವಿಚಾರ ಕೇಳಬೇಕಿತ್ತು ಆನಂದ್ ಅವರೇ? ಮೇಡಮ್ ಸ್ವಲ್ಪ ಸಾಲ ಜಾಸ್ತಿ ಆಗಿದೆ, ಆಮೇಲೆ ಜಮೀನ್ ಸಮಸ್ಯೆ, ಮತ್ತೆ ಸ್ವಂತ ಮನೆ ಆಗುತ್ತಾ, ಮತ್ತೆ ಆರೋಗ್ಯದ ಬಗ್ಗೆ ಮೇಡಮ್. ಖಂಡಿತ ನೋಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಇಷ್ಟ ದೈವ ಕುಲದೈವವನ್ನ ನೆನಪು ಮಾಡ್ಕೊಳ್ಳಿ. ಮೇಡಮ್ ಹಣಕಾಸಿನ ವಿಚಾರಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಸರ್. ಇದು ನೆಗೆಟಿವ್ ಕಾರ್ಡ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಇದನ್ನು ಸ್ಟ್ರಗಲಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಹಾಗೆಯೇ ಮನೆ ಕಟ್ಟೋಕ್ಕಾಗುತ್ತಾ ಅಂದರೆ ಇದಕ್ಕೆ ಪಾಸಿಟಿವ್ ಆಗಿ ಬರ್ತಾ ಇದೆ. ಇನ್ನೊಂದು 4 ತಿಂಗಳಲ್ಲಿ ಯಾವುದಾದ್ರೂ ಮನೆ ಅನುಕೂಲ ಆಗಬಹುದು ಮನೆ ಕಟ್ಟೋ ಥರ. ಬಟ್ ಹಣಕಾಸಿನ ವಿಚಾರಕ್ಕೆ ತುಂಬ ಕಷ್ಟಪಡಬೇಕು. ಹಣ ಬರುವಂಥ ಮೂಲ ಇದೆ, ಆದರೆ ಅದು ನಿಮಗೆ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಕೈ ತಪ್ಪು ಹೋಗ್ತಾ ಇದೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಪಾಸಿಟಿವ್ ಆದಂಥ ರಿಸಲ್ಟ್ ಬರುತ್ತೆ. ಆನಂದ್ ಅವರೇ, ನಮಸ್ಕಾರ. ಓಕೆ. ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕಾಗಿ ನೀವು ನೇರವಾಗಿ ಭೇಟಿ ಮಾಡಬಹುದು. ಕಚೇರಿಯ ವಿಳಾಸ ಹಾಗೂ ಸಂಪರ್ಕ ಸಂಖ್ಯೆಯನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ನೇರವಾಗಿ ಭೇಟಿ ಮಾಡಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡೆದುಕೊಳ್ಬಹುದಾಗಿದೆ. ಮೇಡಮ್, ಇವತ್ತು ಭಾನುವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ, ಪರಿಹಾರಗಳನ್ನು ಸೂಚಿಸಿದ್ದೀರಿ. ಜೊತೆಗೆ ಎಂದಿನಂತೆ ವಾರ ಭವಿಷ್ಯವೂ ಕೂಡ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಜಾಗೃತಿಯ ನೇರ ಪ್ರಸಾರ ಕಾರ್ಯಕ್ರಮ ಸಂಪೂರ್ಣವಾಗಿದೆ. ಮುಗಿಸುವಂತಹ ಸಮಯ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀವಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.